1 2 3 4 4 3 2 1 1 2 1 2 3 4 ಆಕ್ವೈರ್, ನೀನೊಬ್ಬ ವೇಸ್ಟು. ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಗೊತ್ತಲ್ಲ. ಒಂದು ದಿನ ಪೂರ್ತಿ ನೀನು ಕಷ್ಟಪಟ್ಟರು ನಿನ್ನ ಕೈಯಲ್ಲಿ ಆಗಲ್ಲ. ನಾನು ನಿನಗೊಂದು ನೆನಪು ಮಾಡೋಕ್ಕೆ ಆಸೆ ಪಡ್ತೀನಿ. ಯುನೈಟೆಡ್ ಸ್ಟೇಟ್ಸ್ ಆರ್ಮಿ ನಿನ್ನ ಥರ ವೇಸ್ಟ್ ಆಗಿರೋರಿಗೆಲ್ಲ ಸಂಬಳ ಕೊಡೋಕ್ಕೆ ಆಸೆ ಪಡೋದಿಲ್ಲ. ನೀನು ಏನಾದರೂ ಸಾಧಿಸ್ತೀಯಾ? ನೀನು ಸಾಧಿಸೋದನ್ನು ನಾನು ನೋಡ್ತೀನಿ ಅಂತೇಳಿ ಆಸೆ ಪಟ್ಟೆ ಕಣೋ. ನನಗೆ ಮರ್ಯಾದೆ ಕೊಟ್ಟಿಯಾ? ನನಗೆ ಗೌರವ ಕೊಟ್ಟಿಯಾ? ನಿನ್ನನ್ನೇ ನೀನು ಕಾಪಾಡ್ಕೊಳಕ್ಕಾಗಿಲ್ಲ. ಹಂಗಿರುವಾಗ ನಿನ್ನನ್ನು ಹೇಗೆ ಆರ್ಮಿ ನಂಬುತ್ತೆ ಹೇಳು? ಮೊದಲು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋಕೆ ನೋಡು. ಕೆಲ್ಸಕ್ಕೆ ಬಾರ್ದವನೇ ವೇಸ್ಟ್ ಫೆಲೋ. ರಾವೇರ್, ಸೋಲ್ಜರ್ಸ್ನ ತಯಾರಿ ಮಾಡೋದಕ್ಕೇನೆ ನನಗೆ ಸಂಬಳ ಕೊಡ್ತಾ ಇದ್ದಾರೆ. ನಿನ್ನ ಥರ ಸೋಂಬೇರಿಗಳನ್ನ ತಯಾರಿಸೋದಕ್ಕಲ್ಲ. ನನ್ನ ಕೆಲಸ ನಾನು ಸರಿಯಾಗಿ ಮಾಡಲ್ಲ ಅನ್ಕೋತಾ ಇದೆಯಾ? ನನ್ನ ಕೆಲಸನೇ ನನಗೆ ತುಂಬ ಇಷ್ಟ. ನಾನು ಅಸಹ್ಯ ಪಡೋದಕ್ಕೆ ಆಸೆ ಪಡೋಲ್ಲ. ನೀನು ನನ್ನ ಹೆಸರನ್ನ ಹಾಳು ಮಾಡ್ಬೇಕಂತಾನೆ ನಿರ್ಧಾರ ಮಾಡಿದ್ಯಾ? ಇಲ್ಲಿ ನೋಡು, ನನ್ನ ಕಿಂಡಲ್ ಮಾಡೋದು ಕೇವಲ ಮಾತಾಡೋದು ಇಷ್ಟ ಆಗಲ್ಲ. ಹಿಂದೆ ಮಾತಾಡೋದು ನನಗಿಷ್ಟ ಆಗಲ್ಲ. ಅದರಿಂದಾನೇ ನಿನ್ನ ತಾಯಿನ ನಾನು ಕೈ ತೊಳೆದು ಬಿಟ್ಬಿಟ್ಟು ನಿನ್ನ ಕರ್ಕೊಂಡು ನಾನು ಸಪ್ರೇಟಾಗಿ ಬಂದ್ಬಿಟ್ಟೆ ಕಣೋ. ಎಲ್ಲರೂ ಗಮನದಿಂದ ಕೇಳ್ಕೊಳ್ಳಿ. ನನಗೆ ನನ್ನ ಮಗನೂ ಒಂದೇನೆ, ನೀವೆಲ್ಲರೂ ಒಂದೇನೆ. ಯಾಕ್ವಾರ್, ಒಂದು ವಿಷಯ ಚೆನ್ನಾಗಿ ತಿಳ್ಕೊ. ನೀನು ಸೋಲ್ಜರ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಥರ ಕೆಲ್ಸಕ್ಕೆ ಬಾರ್ದವನ್ನ. ಇದುವರೆಗೂ ನಮ್ಮ ದೇಶ ನಂಬಿ ಇದ್ದಿದ್ದೇ ಇಲ್ಲ. ಸ್ಟ್ರಿಪ್ಗೂ ಹೋಗ್ಲಿಲ್ಲ. ಇನ್ನೂ 2 ಕಪಲ್ಸ್ ಇದ್ರೆ ತಾನೇ ಹೋಗೋಕ್ಕಾಗೋದು. ಪ್ಲೀಸ್, ನೀನ್ ಬರಲ್ಲ ಅಂದ್ರೆ ನಾನು ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು. ಶರ್ಲಿ, ನಿನ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನೀನೇನ್ ಅನ್ಕೋತಾ ಇದೀಯಾ? ಹೇ, ನೀನೇ ನನಗೆ ಸರಿ. ನೀ ನನ್ನ ಜೊತೆನೇ ಬರ್ಬೇಕು. ಇಲ್ಲಪ್ಪ, ನನ್ಗಂತೂ ಸಾಕಷ್ಟು ಕಮಿಟ್ಮೆಂಟ್ಸ್ ಇದೆ. ನಾನಂತೂ ಬರಕ್ಕಾಗಲ್ಲ. ಏ, ನೀನ್ ಬಂದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಅವ್ರನ್ನೂ ಭೇಟಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ನೋಡು, ಅವ್ರು ನನ್ನ ಫ್ರೆಂಡು, ನಿನ್ ಫ್ರೆಂಡ್ ಅಲ್ಲ. ಸರಿ, ಓಕೆ, ನಾನು ಬರೋಕ್ ಒಪ್ಕೋತೀನಿ. ಆದ್ರೆ ನಾವ್ ಯಾವಾಗ ವಾಪಸ್ ಬರ್ತಾ ಇದ್ವಿ? ಬೆಳಗ್ಗೆ ಹೊರಟ್ರೆ ರಾತ್ರಿ ವಾಪಸ್ ಬಂದ್ಬಿಡ್ಬೋದಲ್ವಾ? ನನ್ನಿಂದ ಆಗಲ್ಲ ಅಂತಾನೆ ಅನ್ಕೋತಾ ಇದ್ದೀನಿ. ಸುಮಾರು ಲೆಸನ್ಸ್ ಇದೆ, ಓದೋದು ಪೆಂಡಿಂಗ್ ಇದೆ. ಅದು ಮಾತ್ರನೇ ಅಲ್ಲ, ನಾನು ಸುಮಾರು ಚರ್ಚ್ ಸೌಂಡ್ಸ್ ಬಗ್ಗೆ ಓದ್ಬೇಕು. ಇಲ್ಲಿ ನೋಡು, ಇದು ತುಂಬಾ ಜಾಲಿಯಾಗಿರುತ್ತೆ. ಸ್ವಲ್ಪ ಯೋಚನೆ ಮಾಡು. ಲಾಸ್ಟ್ ಇಯರ್ ಹೋಗಿದ್ವಿ, ಎಲ್ಲರೂ ಲೈಫ್ ನ ಜಾಲಿಯಾಗಿ ಎಂಜಾಯ್ ಮಾಡಿದ್ವಿ ಅಲ್ವಾ? ನಾನ್ ನಿನ್ ಜೊತೆ ಊರ್ ಸುತ್ತೋಕೆ ಬಂದ್ರೆ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾರೆ. ಹೇ, ಇಲ್ಲಿ ನೋಡು, ಕಮ್ ಆನ್. ಅಲ್ಲಿ ಹೋದ್ರೆ ಎಷ್ಟು ಜಾಲಿಯಾಗಿರ್ತ. ಇಲ್ಲಿ ಒಂಟಿಯಾಗಿದ್ದು ಏನ್ ಮಾಡ್ತೀಯಾ? ಮನೇಲಿ ಒಂಟಿಯಾಗಿರ್ತೀಯಾ ಇಲ್ಲ ಬರ್ಬೇಕಾಯ್ತು. ಬಂದ್ಬಿಟ್ಟು ಬೇಬಿ ಫಸ್ಟ್ ಬೆಡ್ರೂಮ್ಗೆ ಹೋಗ್ಬೇಕು. ಇಲ್ಲಿ ಪ್ರಾಣಿಗಳು ತಪ್ಪ ಏನಿಲ್ಲ ಅನ್ಸುತ್ತೆ. ಇಲ್ಲಿ ನೋಡು ಜೋಯ್, ನಾನು ಹೇಳಿದ್ದೆಲ್ಲ ಮರ್ತ್ಬಿಡು. ನನ್ನ ಅಳ್ಸೋ ಕೆಲಸ ಇಟ್ಕೋಬೇಡ. ಏಯ್ ಕಮಾನ್, ಶುದ್ಧವಾದ ಗಾಳಿ ನಮ್ಮನ್ನ ಉತ್ಸಾಹ ಪಡಿಸುತ್ತೆ. ಇಲ್ಲಿ ಯಾರು ಮನುಷ್ಯರೇ ಇಲ್ಲ ಅನ್ಸುತ್ತೆ. ಇದು ಸುಂದರವಾದ ಜಾಗ. ಇದು ಕಾಡು. ನಾವು ಕ್ಯಾಂಪ್ ಫೈರ್ ಹಾಕೋಬಹುದು. ನಮ್ಗೆ ಏನ್ ಬೇಕೋ ಅದ್ ಮಾಡ್ಬೋದು. ಪಕ್ಕದಲ್ಲೇ ನದಿ ಇದೆ. ನಿನ್ಗೇನ್ ಅನ್ಸುತ್ತೋ ನನ್ಗೆ ಹೇಳು. ಏನು ನಿಂಗೆ ಅರ್ಥ ಆಯ್ತಾ? ಸರಿ, ಈ ಪಕ್ಕದಲ್ಲಿರೋ ಸಿಟಿನಲ್ಲಿ ಏನೋ ಶೋ ನಡೀತಾ ಇದೆಯಂತಲ್ಲ, ನಾವಿಲ್ಲಿ ಏನ್ ಮಾಡ್ತೀವಿ? ವಾವ್, ಸುತ್ತಿ ಇದೆ. ಅಯ್ಯೋ ದೇವ್ರೆ, ಅಲ್ಲಿ ನೋಡಿದ್ಯಾ ಎಷ್ಟು ದೊಡ್ಡದಾಗಿದೆ. ಮೊದಲು ಅದನ್ನ ಸಾಯಿಸ್ಬಿಡು. ಅದು ಅದ್ರ ಮನೆ. ನಾನು ಯಾವ್ದನ್ನು ಸಾಯಿಸಲ್ಲ. ನಿಂಗೆ ಗೊತ್ತಿಲ್ವಾ ಏನು? ಒಳಗೆ ಭಯಪಡೋ ಹಾಗೆ ಏನೂ ಇರಬಾರ್ದು. ಸರಿ, ಕೀ ಎಲ್ಲಿರುತ್ತೆ ನಿನಗೆ ಗೊತ್ತಾ? ಕೆಳಗೆ, ಮ್ಯಾಟ್ ಕೆಳಗೆ.
ಆ, ಇಲ್ಲಿಲ್ಲ. ಹ್ಞೂ ಏನು ಜೋಯ್ ಇಲ್ಲಿ ನೋಡು, ನನಗೆ ಇದೊಂಚೂರು ಇಷ್ಟ ಇಲ್ಲ. ಸರಿ ಕೋಪಿಸ್ಕೊಬೇಡ, ಕಾರ್ ಇದೆಯಲ್ಲ ನಾವು ಉಳ್ಕೊಳಕ್ಕೆ. ಇಲ್ಲಿ ನಾವು ಸಂತೋಷವಾಗಿರೋಕ್ಕೆ ಬಂದಿರೋದು, ಮೂಡ್ ಆಫ್ ಆಗಿ ಕೂತ್ಕೊಳಕ್ಕಲ್ಲ. ಈ ಥರ ಇರೋಕ್ಕೆ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಸರಿ ಬಿಡು, ನನ್ನ ಚಿಕ್ಕ ನಾಯಿ ಮರಿತಾರೆ, ನೀನು ಚೆನ್ನಾಗಿ ನೋಡ್ಕೊಳ್ತೀನಿ. ಸರಿ ಇರು, ನಾವು ಆಚೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಅವ್ರು ಬರ್ತಾರಲ್ಲ. ಇನ್ನೊಂದು ಬಾಗಿಲಿದೆ, ಅದು ಅವಳು ಹೇಳಿದಾಳೆ. ಓ ಶಿಟ್, ದೇವ್ರೆ ನನ್ನ ಭಯ ಬೀಳಿಸ್ಬಿಟ್ಟೆ. ಅದು ಸರಿ, ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ನನ್ನ ಮುಖ ನೋಡಿ ಏನು ಭಯಪಡಬೇಕಾಗಿಲ್ಲ. ಹಾಯ್, ನಾನು ಚಾಲೆಟ್, ಕ್ಯಾಮಿಸ್ ಫ್ರೆಂಡ್. ನಾನು ಎಮ್ ಡಿ ಶಾನ್. ತುಂಬಾ ಸುಂದರವಾದ ಜಾಗ, ತುಂಬಾ ಚೆನ್ನಾಗಿದೆ. ನಾವು ಪಾರ್ಟಿ ಆರಂಭಿಸೋಣ. ನೀನು ಇಲ್ಲಿ ತಗೊಂಡು ಬರಲ್ಲ ಅಂತ ಅನ್ಕೊಂಡೆ. ನಾ ತಗೊಂಬರ್ಲಿಲ್ಲ, ಇದು ಇವ್ರದ್ದು. ಓ ಸಾರಿ, ಅದು ನನ್ನ ಬ್ಯಾಗಲ್ಲಿತ್ತು. ಅದು ಸರಿ, ಕೀ ಇಲ್ವಲ್ಲ, ನಾವಿಲ್ಲೇ ನಿಂತಿರ್ಬೇಕಾ? ಒಂದು ಪ್ಲ್ಯಾನ್ ಹೋದ್ರೆ ಏನು, ನಮ್ಮ ಹತ್ರ ಪ್ಲ್ಯಾನ್ ಬಿ ಇದೆಯಲ್ಲ, ಆ ಥರ ಮಾಡಿದ್ರೆ ಆಯಿತು, ಡಿಫ್ರೆಂಟಾಗಿರುತ್ತಲ್ಲ. ಏಯ್ ಸಾಕು, ನಿಲ್ಸು. ಏಯ್, ನಾವಿಲ್ಲಿಗೆ ಬಂದಿದ್ದು ಪ್ರಕೃತಿ ಜೊತೆ ಸಂತೋಷವಾಗಿರಕ್ಕೆ. ಅದು ಕೂಡ ನೈಸರ್ಗಿಕವಾಗೇ ಬಂದಿದ್ದು. ಭಯ ಪಡ್ಬೇಡ ಬೇಬಿ, ಅದು ಆರ್ಗಾನಿಕ್ಕೆ. ಇಲ್ಲಿ ನೋಡು, ಕೋಪಿಸ್ಕೊಳ್ದಿರೋ ಅದೊಂಚೂರು ಕೊಡ್ತೀಯಾ? ತಗೋ, ಕುಡಿದ್ ಸಾಯಿ. ಏ ನೋಡ್ಕೊಂಡು. ಛೇ, ಇಲ್ಲಿ ಬಂದಿದ್ದೆ ಸಂತೋಷವಾಗಿರಕ್ಕೆ, ಈ ತರ ಮಾಡೋಕಲ್ಲ. ಇಲ್ಲಿ ನೋಡು, ನಾನು ನನ್ನ ದಾರಿಲಿ ಹೋಗ್ತೀನಿ, ನೀವು ನಿನ್ನ ದಾರಿಲಿ ಹೋಗಿ. ಯಾರನ್ನೂ ಕಂಟ್ರೋಲ್ ಮಾಡೋದು ಬೇಡ, ಸರಿನಾ? ವೆಕೇಶನ್ನ ಎಂಜಾಯ್ ಮಾಡಕ್ ಬಂದಿದ್ದೀವಿ. ಫಸ್ಟು ಆ ಡೋರ್ ಓಪನ್ ಮಾಡಕ್ ದಾರಿ ಏನಿದೆ ಅಂತ ನೋಡೋಣ. ಏಯ್, ಇಲ್ಲಿ ಬಂದ್ಮೇಲೆ ಇವನು ನಮ್ಮ ಕಡೆಯವನು, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ನೋಡು. ಈಗ ನಿನ್ ಕಡೆಯವನ ಬಂದು ಬಾಗಿಲು ತೆಗಿಯೋಕ್ ಹೇಳ್ತೀಯ? ನಂಗೆ ತುಂಬಾ ಹಸು ಆಗ್ತಾ ಇದೆ. ಏ, ಕಾರಲ್ಲಿ ಮಂಚಸ್ ಇದೆ ಅನ್ಸುತ್ತೆ. ನಿನ್ ಕಾರಲ್ಲಿ ಮಂಚಸ್ ಇದೆ ಅಂತ ಹೇಳ್ದಿಯಲ್ಲ, ತೆಗಿ. ಇರು ನೋಡ್ತೀನಿ, ಅದ್ರ ಜೊತೆ ಚಿಪ್ಸು ಇತ್ತು. ನಾನು ಸಾರಿ ಕೇಳ್ಕೊಳ್ತೀನಪ್ಪ, ನಿನ್ನ ಅವಳನ್ನ ಸ್ಮೋಕ್ ಮಾಡಿಸ್ಬೇಕು ಅಂತ ನನ್ನ ಆಸೆ ಅಲ್ಲ. ಅದು ಅವಳಿಗೆ ಮೈ ಹುಷಾರಿಲ್ಲ, ಅವಳಿಗೆ ಕಷ್ಟ ಕೊಡೋದು ನಂಗೆ ಇಷ್ಟ ಇಲ್ಲ. ನಿನಗೆ ಅರ್ಥ ಆಯ್ತು ಅನ್ಕೊಂತೀನಿ. ನಾವು ದಾರಿ ತಪ್ಪೋದ್ವಾ? ನನಗೆ ಗೊತ್ತಿಲ್ಲ, ಮರ್ತೋಯ್ತು. ಅಲ್ಲೊಂದು ಸೈನ್ ಬೋರ್ಡ್ ಇದೆ ನೋಡು, ಆ ಕಡೆನೇ ಹೋಗ್ಬೇಕು. ಹೇ, ಅಲ್ಲಿ ನೋಡು. ಎಲ್ಲಿ ನೋಡಿದ್ರು ಈಗ ಕಷ್ಟಪಡೋ ಜನ ಇದ್ದಾರಲ್ವಾ? ಪಾಪ ಇಲ್ಲೊಬ್ರು ಇದ್ದಾರೆ ನೋಡು, ಅವ್ರು ಸತ್ತೋಗಿದ್ದಾರೆ ಅನ್ಕೋತೀನಿ. ನಾ ಬರಲ್ಲ, ನೀನು ಹೋಗಿ ನೋಡ್ಕೊಂಡು ಬಾ. ಎಕ್ಸ್ಕ್ಯೂಸ್ ಮೀ ಸರ್, ನನ್ನನ್ನು ಕ್ಷಮಿಸ್ಬಿಡಿ, ನಾನು ನಿಮಗೆ ದುಡ್ಡು ಕೊಡೋಕ್ಕೆ ಬಂದಿದ್ದೀನಿ. ಈ ಥರ ಹಣ ಕೊಡುವಾಗ ಜಾಗೃತಿ ಆಗಿರ್ರಿ. ನೀನೇನು ಮಾಡ್ತಾ ಇದ್ದೀಯಾ? ನಾವು ಬೇಗ ಇಲ್ಲಿಂದ ಹೊರಡಬೇಕು. ತಗೊಳ್ಳಿ, ಇದನ್ನು ತಿನ್ರಿ. ಏನು ಹೆದರ್ಕೊಂಡಿಯಾ?
ಏಯ್ ನಿಲ್ಲು, ನಾವೆಲ್ಲೋಗ್ತಾ ಇದ್ದೀವಿ? ನನಗೂ ಗೊತ್ತಿಲ್ಲ. ಇವತ್ತು ಒಂದ್ ದಿವಸ ಪೂರ್ತಿ ಬಾಸು ಬಸ್ಸು ಎಲ್ಲದನ್ನು ಮರ್ತೋಗಿ ನಾವಿರೋಣ. ಈ ಜಾಗದಲ್ಲಿ ನಡೆಯೋಕೆ ಆಗ್ತಾ ಇಲ್ಲ, ಮೈಯೆಲ್ಲ ಕೆರ್ತಾ ಆಗ್ತಾ ಇದೆ. ನನಗೆ ಇಷ್ಟನೇ ಇಲ್ಲ. ಛೇ, ಈ ಹುಳುಗಳು ಬೇರೆ. ಇಲ್ಲಿ ಮಾತ್ರ ಸತ್ತೋದ್ರೆ ಯಾರಿಗೂ ಗೊತ್ತಾಗಲ್ಲ. ರಿಲ್ಯಾಕ್ಸ್ ಆಗಿರು, ಹತ್ರ ಬಾ. ಈ ಜಾಗಕ್ಕೆ ಬಂದಿದ್ದು ನಾವು ತುಂಬಾ ದಿವಸ ಜ್ಞಾಪಕ ಇಟ್ಕೊಬೋದಲ್ವಾ? ನನಗೆ ಬೇಕು, ನೀನು ಬಾ. ನನಗೂ ಕೆಲಸ ಕಷ್ಟವಾಗೇ ಇದೆ. ಎಷ್ಟು ದೊಡ್ಡ ಅಂಗಡಿ, ಅದನ್ನು ಹೇಗೆ ನಿಭಾಯಿಸೋದು? ಏನಾಯ್ತು ಅಂತ ಗೊತ್ತಿಲ್ಲ, ಈ ಹುಳುಗಳು ಕಡಿತಾ ಇದೆ. ಇದಕ್ಕಿಂತ ನನ್ನ ಕೆಲಸ ನೆನೆಸ್ಕೊಂಡ್ರೆ ಕಷ್ಟವಾಗ್ತಾ ಇದೆ. ಅದು ಮಾಡಿ ಮುಗಿಸಿದ್ರೆ ದುಡ್ಡು ಹಣ ಎಲ್ಲ ಸಿಗುತ್ತಲ್ಲ ನಿಂಗೆ. ಸರಿ, ನೀನು ರಿಲ್ಯಾಕ್ಸ್ ಆಗಿರು. ಏನು ಸರಿ ತಾನೆ? ಇಲ್ಲಿಂದ ಹೊರಟ್ಬಿಡೋಣವಾ? ಯಾಕೆ ಅವಸರ ಬೀಳ್ತೀಯ? ನೀನು ಹಂಗೆ ನನ್ನ ಮೇಲೆ ಮಲ್ಕೋ ಬೇಬಿ. ನೀನು ಹೇಳೋದೆಲ್ಲ ಸರಿನೇ. ಮೊದಲು ನನ್ನ ಟೆನ್ಷನ್ ಎಲ್ಲ ಕಮ್ಮಿ ಮಾಡ್ಕೋಬೇಕು. ಎಸ್, ಎಷ್ಟು ಅಂದವಾಗಿದೆಯಾ. ಈ ಜಾಗ ತುಂಬಾ ಅನುಕೂಲವಾಗಿದೆಯಲ್ಲ. ನೋಡ್ದ, ನನ್ನ ಮೇಲೆ ನೀನು ಕೂತ್ಕೊಂಡ್ಮೇಲೆ ಎಷ್ಟು ಹೈಟಾಗಿ ಕಾಣಿಸ್ತಿದ್ಯಾ. ಅದೇನದು? ಯಾವುದು? ಅದು ಆ ಮನೆ ಕೀ ತಾನೇ? ಕೋಪಿಸ್ಕೊಬೇಡ. ನೀನೇ ತೆಗ್ದಿಟ್ಬಿಟ್ಟು ಯಾಮಾರಿಸ್ತಾ ಇದೆಯಾ? ಅದು ಸುಮ್ಮನೆ ತಮಾಷೆಗೋಸ್ಕರ ನಾನು ಮಾಡಿದ್ದು. ನನಗೆ ಈ ಥರ ಎಲ್ಲ ಮಾಡಿದ್ರೆ ಹಿಡ್ಸಲ್ಲ ಅಂತ ಗೊತ್ತಲ್ಲ. ಮೂಡ್ನ ಸ್ಪಾಯ್ಲ್ ಮಾಡ್ಬೇಡ. ನನ್ನ ಕರ್ಕೊಂಬಂದು ಯಾಮಾರಿಸ್ಬಿಟ್ಟೆ, ಆಮೇಲೆ ನೋಡ್ಕೊಳ್ಳೋಣ. ಈ ಥರ ಕಿಂಡಲ್ ಹೊಡೆಯೋದು, ಜೋಕ್ ಹೊಡೆಯೋದು ಅದೆಲ್ಲ ನಂಗೆ ಹಿಡ್ಸಲ್ಲ ಅಂತ ಹೇಳ್ಬಿಡ್ತಾನೆ ನಾನು ಬಂದೆ. ಇದೇ ನಿನಗೆ ಕೊನೆ ಸಾರಿ. ಚೆನ್ನಾಗಿದ್ಯಾ? ನಿಮ್ಮವ್ರದಾ ಅಂತ ಒಬ್ಬನೇ ನಾನು ಹುಡುಕ್ತಾ ಇದ್ದೀನಿ. ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾನೆ. ಹಾ ಚೆನ್ನಾಗೇ ಮಾಡ್ತಾರೆ. ಆ ಕೋಟೆಲ್ಲ ನಂಗೆ ಇಷ್ಟ ಇಲ್ಲ. ನನಗೆ ಇಷ್ಟವಾದ್ದು ಇದು ಹಾಕೊಂಡಿದ್ದಲ್ಲ, ಈ ತರ ಕೋಟೆ, ಅದೇ ಗೌರವದ್ದು. ವಾವ್, ಒಳಗ್ ನೋಡ್ದ ಅಮೇರಿಕನ್ ವೆಪನ್ಸ್. ಇದೊಂಚೂರು ಅಮುಕಿದ್ರೆ ಸಾಕು. ಹೇ, ಒಂದ್ ಹ್ಯಾಟ್ ಹಾಕು, ನೋಡೋಕೆ ಕೌಬಾಯ್ ತರನೇ ಕಾಣಿಸ್ತೀಯ. ನಾನ್ ರೂಮ್ಗೆ ಹೋಗ್ತೀನಿ. ಏಯ್, ಆ ಚಿಕ್ಕ ಬಾಗ್ಲು ಏನದು? ಎಲ್ಲಿ? ಅದು ಅಲ್ಲಿ. ಒಳಗೇನಾದರೂ ಮುಖ್ಯವಾದ ಐಟಮ್ಸ್ನ ಇಟ್ಟಿರ್ಬೋದು. ಸರಿ, ನೀನು ನನ್ನ ಜೊತೆ ಒಳಗೆ ಬರ್ತೀಯಾ? ಹಾ, ಬರ್ತೀನಿ. ಆದ್ರೆ ನೀನೇ ಮುಂದೆ ಹೋಗ್ಬೇಕು. ಓ, ಖಂಡಿತವಾಗ್ಲು. ಡಾರ್ಲಿಂಗ್, ಇದೋ ರೂಮ್ ಬಂದ್ಬಿಟ್ಟೆ. ಬಾಯ್ ಮುಚ್ಚು, ಅದಲ್ಲೇ ಇಡು. ಇವತ್ತು ನಾ ಏನ್ ಮುಟ್ಟಿದ್ರು ಎಲ್ಲಾನು ಚಲ್ತಾನೆ ಇದೆ. ಇದು ನಂದು. ಅದರಲ್ಲಿ ಸ್ವಲ್ಪ ಆಲ್ಕೋಹಾಲ್ ಇದೆ ಅಂತ ಅನ್ಕೊಂತೀನಿ. ಓ ಇಲ್ಲ, ಅದು ಬೇಡ. ಅದು ಬೇಡ. ಬೇರೆ ಯಾರಿಗಾದ್ರೂ ಬೇಕಾ? ಇಲ್ಲಿ ನೋಡಿ, ಪ್ರಪಂಚದಲ್ಲಿ ನಡೆಯೋ ಎಲ್ಲ ವಿಷಯಗಳಿಗೂ ನಾವೇ ಜವಾಬ್ದಾರು ಅಂತ ನಾನು ಹೇಳ್ತೀನಿ. ವರ್ಲ್ಡ್ ಟ್ರೇಡ್ ಸೆಂಟರ್ನ ಅಟ್ಯಾಕ್ ಮಾಡಿದ್ದು ಯಾಕೆ ಫಸ್ಟ್ ಪ್ಲೇಸ್ ಇದೆ ಅಂತ ಹೇಳಿ? ಯಾಕೆಂದ್ರೆ ಯುನೈಟೆಡ್ ಸ್ಟೇಟ್ಸ್ ಫ್ರೆಂಡ್ಲಿ ಮತ್ತು ಸೇಫ್ ಆಗಿದೆ ಅಂತನಾ? ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಈ ದೇಶ ವಾರ್ ಬಿಸ್ನೆಸ್ ನಲ್ಲಿ ನಂಬರ್ 1 ನಲ್ಲಿದೆ. ಅವ್ರು ಹೇಳೋದು ಸರಿನೇ. ಹಾಗಾದ್ರೆ ಅಮೆರಿಕಾದಲ್ಲಿ ಇರೋರೆಲ್ಲ ಯುದ್ಧ ಬೇಡ ಅಂತ ಹೇಳ್ತಾರಾ? ಮತ್ತೆ ಆಯುಧಗಳಿಗೆ ಯಾಕೆ ಅಷ್ಟು ಖರ್ಚು ಮಾಡ್ತಾರಂತೆ? ಹತ್ರ ಇದುವರೆಗೂ ಆಯುಧಗಳಿಗೆ $500 ಬಿಲಿಯನ್ ಖರ್ಚು ಮಾಡಿದಾರಂತ. ಇಷ್ಟು ಹಣನ ಒಬ್ಬ ಮನುಷ್ಯ ಸಂಪಾದಿಸೋಕೆ ಆಗತ್ತಾ? ಬಿಲ್ ಗೇಟ್ಸ್. ಹೌದಪ್ಪ, ಅವರಿಂದ ಆಗುತ್ತೆ. ಅದು ಬಂದು ವೆಪನ್ ಕಾಂಟ್ರಾಕ್ಟರ್ಸ್, ಆಯಿಲ್ ಕಂಪನೀಸ್, ಪ್ರೈವೇಟ್ ಬ್ಯಾಂಕರ್ಸ್, ಇವರೆಲ್ಲರೂ ಫೆಡರೇಷನ್ಗೆ ಕೆಲಸ ಮಾಡ್ತಾರೆ. ಈ CIA ಅವರಿಗೆ ಒಳ್ಳೆ ಪೇಮೆಂಟ್ ಗೊತ್ತಲ್ಲ. ಈಗಲಾದ್ರೂ ಸ್ವಲ್ಪ ಕಣ್ ತೆಗೆದು ನೋಡ್ರಪ್ಪ. ಯಾರೋ ಇಷ್ಟು ಖರ್ಚು ಮಾಡಿ ಮನೆ ಕಟ್ಟಿದಾರಂದ ಅವ್ನಿಗೆ ಎಷ್ಟು ದುಡ್ಡಿರ್ಬೇಕು? ಹೇ ನೋಡು, ನೀನು ಹೀಗೇನೆ ಮಾತಾಡ್ತಾ ಇದ್ರೆ ಈ ಮನೆ ಬಿಟ್ಟು ಆಚೆನೆ ನಿದ್ದೆ ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು. ನಾವ್ ಶಾಂತಿನೇ ಬಯಸೋದು, ಆದ್ರೆ ಟೆರರಿಸ್ಟ್ ತಾನೇ ನಾವು ಆಯುಧ ತೆಗೆಯೋದು. ಯಾರು ಹೀಗೆ ಹೇಳಿದ್ದು? ಯಾರದು? ನಮ್ಮ ರಕ್ಷಣೆಗೋಸ್ಕರ ಆಯುಧ ತೆಗಿಬೇಕಂತ ಯಾರು ಹೇಳಿದ್ದು? ನಮ್ಮ ಸರ್ಕಾರ ತಾನೆ. ಚೆನ್ನಾಗಿ ಯೋಚನೆ ಮಾಡಿ. ರಾಣು ರೇಗನ್, ಆಮೇಲೆ ಡ್ಯಾಡಿ ಬುಷ್. ಸ್ವಲ್ಪ ಎಚ್ಚರವಾಗ್ರಿ. ನಾನ್ ನೆಮ್ಮದಿನೇ ಬಯಸೋದು. ನಂತರನೇ ಎಲ್ರು ಅನ್ಕೋತಾರೆ ಸ್ವಾತಂತ್ರ್ಯನೇ ಸ್ವಾತಂತ್ರ್ಯಕ್ಕೆ ದಾರಿ ತೋರ್ಸತ್ತೆ. ಸ್ವಾತಂತ್ರ್ಯ? ನೀವು ಹೇಳೋ ಸ್ವಾತಂತ್ರ್ಯ ಎಲ್ಲಿದೆ? ನಂತರ ಸೋಲ್ಜರ್ಸ್ ಈ ದೇಶಕ್ಕಾಗಿ ಅಂಡರ್ ದ ನ್ಯಾಷನಲ್ ಸೆಕ್ಯೂರಿಟಿ 60 ವರ್ಷ ತ್ಯಾಗ ಮಾಡಿದ್ದಾರೆ. ಇಲ್ಲೋಡು, ನನಗೆ ತುಂಬಾ ಬೋರ್ ಹೊಡಿತಿದೆ. ಯಾ,
ನನಗೆ ಬೋರ್ ಆಗ್ತಿದೆ. ರಾಜಕೀಯ ಬಿಟ್ಟು ಬೇರೆ ವಿಷಯ ಮಾತಾಡೋಣ ಪ್ಲೀಸ್. ಸರಿ ಸರಿ, ಖಂಡಿತವಾಗಿ. ಏಯ್, ನನಗೊಂದು ಸ್ವಲ್ಪ ಬಗ್ಸಿ, ನನಗೆ ಬೇಕು. ಎಲ್ಲರೂ ಕುಡೀರಿ, ಚರ್ಸ್. ಚಿಯರ್ಸ್. ಇವಾಗ ನಿಮ್ಮತಿಯಿಂದ ಇದೆ, ಸಂತೋಷವಾಗಿದೆ. ಅಬ್ಬಾ, ಎಷ್ಟೊಂದು ಚಿಂತೆಗಳನ್ನ ಮರೆತು ಜಾಲಿ ಆಗಿದೀವಲ್ವಾ. ಚಿಯರ್ಸ್. ಈ ಜಾಗದ ಬಗ್ಗೆ ನಾನೊಂದು ವಿಷಯ ಹೇಳ. ಈ ಜಾಗ ತುಂಬಾ ಸುಂದರವಾಗಿದೆ. ಹೌದು, ನಿಜ. ಈ ಜಾಗ ಸ್ವರ್ಗದಂತೆ ಇದೆ. ನಿಜವಾಗ್ಲೂ ಇದೊಂದು ಸ್ವರ್ಗದ ತರಾನೇ ಇದೆ. ಈ ಜಾಗದಲ್ಲಿ ನಾವು ಮನ್ಸ್ ಬಿಟ್ಟು ಎಲ್ಲಾನು ಶೇರ್ ಮಾಡ್ಕೋಬೋದಲ್ವಾ? ಗೈಸ್ ಇದನ್ನ ನಾನೇನೋ ಆಚೆ ನೋಡ್ದೆ, ಇಲ್ಲಿ ನೋಡಿ. ಇದು ಯಾವುದೋ ಒಂದು ನಾಯಿ ಈ ತರ ಮಾಡ್ತು ಅನ್ಸುತ್ತೆ ನೋಡಿ. ಏ ಶಾನ್, ಮುಖ ಹೋಗಿ ಕನ್ನಡಲ್ಲಿ ನೋಡ್ಕೊ. ನೀನೊಬ್ಬ ಮುಟ್ಟಾಳ. ಚಿಕನ್ ಕಣೋ, ಚಿಕನ್ ಇದು. ಈ ತರ ಗಲಾಟೆ ಮಾಡೋದೆಲ್ಲ ಜಾಲಿ ಅನ್ಕೊಂಡಿದ್ದೀರಾ ನೀವು? ನಿಮ್ಗೆ ಆ ಲೆಜೆಂಡ್ ಬಗ್ಗೆ ಗೊತ್ತಲ್ಲ, ಅವರೇ ಲಾಸ್ಟ್ ಸೋಲ್ಜರ್. ಓ, ನನಗೆ ತುಂಬಾ ಇಷ್ಟವಾದ್ದು ಕಾಡು ಹಂದಿ. ಶೀಘ್ರದಲ್ಲೇ ನೀ ತಿಂತೀಯಾ? 5 ಜನ ಕಳ್ಳರು ತಪ್ಪಿಸ್ಕೊಂಡ ಮೇಲೆ ಈ ಲೇಖಗೆ ಹೆಸರಿಟ್ರು. ತಪ್ಪಿಸ್ಕೊಂಡ್ ಬಂದ 5 ಜನರು ಮರ್ಮವಾಗಿ ಸತ್ತೋಗಿದ್ದಾರೆ. ಅವ್ರು ಇಲ್ಲೇ ಇದ್ದಾರಂತೆ. ಓ, ದೆವ್ವಾಗ ಸುತ್ತಾರಲ್ವಾ? ಯಾವ ಮೂಲೆಯಲ್ಲಿ ಇದ್ದಾರೆ ಅಂತ ಯಾರಿಗ್ ಗೊತ್ತು? ಅವ್ರು ಮಾಡ್ದಂತ ತಪ್ಪು ಏನಂತ ಹೇಳ್ತೀರಾ? ಅವ್ರು ತುಂಬಾ ಸತ್ಯವಾದವ್ರಂತೆ. ಈ ಸೊಸೈಟಿಗೆ ಒಳ್ಳೇದು ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಬಾ ಬಾ ಬಾ, ಬೇಗ ಬಾ, ಕೆಳಗಿಳಿದು ಬಾ. ಬಾ, ಬೇಗ ಇಳಿ ಬಾ. ಏಯ್, ಪೊಲೀಸ್ ಬರ್ತಾ ಇದ್ದಾರೆ, ಬೇಗ ಬಾ. ಬಾ ಬಾ, ಬೇಗ ಬಾ, ಬೇಗ ಕೆಳಗಿಳಿದು ಬಾ. ಆತರ ಅಲ್ಲಿ ಇದ್ದವ್ರನ್ನೆಲ್ಲ ಕೊಲೆ ಮಾಡಿ ಎಲ್ಲರೂ ಒಂದಾಗಿ ತಪ್ಪಿಸ್ಕೊಂಡಿದ್ದಾರೆ. ಈ ತರ ತಪ್ಪಿಸ್ಕೊಳ್ಳಕ್ಕೆ ಹೇಳಿಕೊಟ್ಟಿರೋದು US ಆರ್ಮಿನೇ. ಹಾಗಾದ್ರೆ US ವ್ಯಾಪಾರಿಗಳಾಗಿ ಇರ್ಬೋದು. ಈ ಕತೆ ಎಲ್ಲ ಸಾಕು, ಬೇರೆ ಏನಾದ್ರೂ ಮಾತಾಡೋಣ. ಅವರು ನಮ್ಮ ಗಣರಾಜ್ಯನ ಬಯಸ್ತಾರೆ. ಈ ದೇಶ ಗಣರಾಜ್ಯ ಅಲ್ಲವೇ? ಇದು ಒಂದು ಪ್ಲೊಟಾಕ್ರಸಿ, ಪ್ರಶಾಂತತೆ ಬಯಸೋ ದೇಶ. ನಾವು ಮಿಲಿಟರಿ ಇಟ್ಕೊಂಡು ಬೇರೆ ದೇಶಗಳನ್ನ ಕಂಟ್ರೋಲ್ ಮಾಡಬಹುದು. ನಮ್ ದೇಶದ ಸೈನಿಕರೆಲ್ಲ ಗುಲಾಮರು. ಆದ್ರೆ ನಾನ್ ಹೇಳಿದ ವೀರರು ಬೆಟ್ಟಗಳನ್ನ ದಾಟಿ ಬಂದು ನದಿಯಲ್ಲಿ ಬಿದ್ದು ಸತ್ತೋಗಿದ್ದಾರೆ. ಅವರೆಲ್ಲ ಸತ್ತೋಗಿ ತುಂಬಾ ವರ್ಷಗಳಾಗೋಯ್ತು. ಈಗ ಅವರು ಬೇರೆ ಜನ್ಮ ಕೂಡ ಎತ್ತಿರ್ಬೋದು. ಹಾಗಿರಲ್ಲ, ಅವ್ರು ಇಲ್ಲೇ ಇರ್ತಾರೆ. ಅವರು ದೆವ್ವಾಗಿ ಸುತ್ತಾ ಇರ್ತಾರೆ. ಅದು ಹಿಮ್ಮದ ಕಾಲದಲ್ಲಿ ಅಲಿತಾ ಇರ್ತಾರೆ. ನಿಜವಾದ ಪಡೆ ಸೈನಿಕರಿಗೆ ಸಿಕ್ಕಿದ ಹೆಮ್ಮೆ ದೆವ್ವಾಗಿ ಸುತ್ತೋದು. ಕೆಟ್ಟವರು ಜಾಸ್ತಿ ಜನ ಸತ್ತೋಗಿದ್ದಾರೆ. ಅದನ್ನು ಹಿಮ್ಮದ ಕಾಲದಲ್ಲಿ ಮಾತ್ರ ಅವ್ರ ಹೆಣಗಳನ್ನೆಲ್ಲ ಕಂಡುಹಿಡಿದಿದ್ದಾರೆ. ಕಾಡಲ್ಲಿರೋ ಮರಗಳಲ್ಲಿ, ಆಮೇಲೆ ಕೆಲವು ನದಿನಲ್ಲಿ. ಇದೆಲ್ಲ ದೆವ್ವದ ಕತೆ, ನಾವೆಲ್ಲ ಭಯ ಪಡಲ್ಲ. ಸುಮ್ನೆ ಕತೆ ಹೇಳ್ಬೇಡ. ನಾನ್ ಸುಳ್ಳು ಹೇಳಿಲ್ಲ, ನಮ್ಮ ಅಪ್ಪನೇ ಈ ಕತೆ ಎಲ್ಲ ಹೇಳಿದ್ರು. ಸರಿ, ಈ ದೆವ್ವದ ಕತೆ ಎಲ್ಲ ಸಾಕು. ನಾವು ರಾಜಕೀಯ ಬಗ್ಗೆನೇ ಮಾತಾಡೋಣ. ಅದು ಸರಿ, ಸೀರಿಯಸ್ ಕಿಲ್ಲರ್ಸ್ ಇದಾರಲ್ಲ, ಅವ್ರು ಯಾಕೆ ಯಾವಾಗ ನೋಡ್ರಿ ಹೆಂಗಸನ್ನೇ ಗುರಿ ಇಡ್ತಾರೆ? ಏಯ್, ಬಾಯ್ ಮುಚ್ತೀಯಾ? ಇಲ್ಲಿ ನೋಡ್ರಿ, ಖಂಡಿತವಾಗಿ ನೀವು ಭಯ ಬೀಳ್ತೀರಾ. ಅದನ್ನು 5 ಜನ ತಪ್ಪಿಸ್ಕೊಂಡಿದ್ದಾರೆ. ಈ ಪಾರ್ಟಿ ಮುಗಿಯೋಷ್ಟ್ರೊಳಗೆ ನಿಮ್ ಮುಂದೆ ಬಂದು ನಿಲ್ತಾರೆ. ಅದು ಯಾರೋ ಒಬ್ರು ನಮ್ಮನ್ನ ಹಿಂದಿಂದೇನೆ ಬಂದಂಗಿತ್ತು. ಯಾರಾದ್ರೂ ಗಮನಿಸಿದ್ರಾ? ಹಾಲ್ನ ಎಣ್ಣೆಲ್ಲಿ ಅದು. ನಿನ್ನನ್ನು ನೋಡ್ಕೋತೀನಿ, ನಿನ್ನೂ ನೋಡ್ಕೋತೀನಿ, ಆಮೇಲೆ ನಿಮ್ಮೆಲ್ರೂ ಒಂದ್ ಕೈ ನೋಡ್ಕೋತೀನಿ ನಾನು. ಸುಮ್ನೆ ಎಲ್ರೂ ಭಯ ಪಡಿಸ್ಬೇಡಿ. ಏನೋ ಒಂದು ನಡೆದೋಯ್ತು ಆ ಜಾಗದಲ್ಲಿ, ಅಷ್ಟೇ. ಗಾಯ್ಸ್, ಇವತ್ತು ನೈಟ್ ನೋಡಿದ್ರೆ ನಾವೆಲ್ಲರೂ ಒಂದೇ ಬೆಡ್ ಮಲ್ಕೊಬೇಕು ಅನ್ಸುತ್ತೆ. ಎಲ್ಲಾರನ್ನೂ ಕಾಪಾಡ್ಬೋದು. ಭಯ ಇಲ್ದೇ ಇರೋರು ಹೊರಗಡೆ ಕೂಡ ಮಲ್ಕೋಬಹುದು. ಇಲ್ಲೋಡು, ಹಾಗಿಲ್ಲ, ನಾವೆಲ್ಲರೂ ಒಟ್ಟಿಗೆ ಮಲ್ಗೋಣ. ಅವಾಗಲೇ US ಸೀರಿಯಲ್ ಕಿಲ್ಲರಿಂದ ನಾವೆಲ್ಲರನ್ನೂ ಕಾಪಾಡ್ಬೋದು. ಒಂಟಿಯಾಗಿ ಹೋಗ್ಬೇಡ, ಸತ್ತೋಗ್ತೀಯಾ. ಬಾ, ಬಂದು ಜಾಯಿನ್ ಮಾಡು. ನಾನೇನು ಸುಮ್ಮನೆ ಹೇಳ್ತಿಲ್ಲಪ್ಪ, ಒಳ್ಳೆ ನಿರ್ಧಾರ ತಗೊಳ್ಳಿ ಎಲ್ಲರೂ. ಇಲ್ಲಿ ನಾವೆಲ್ಲ ಜಾಲಿಯಾಗಿದ್ದೀವಿ. ನಿನಗೆ ಕೋಪ ಬರಂಗೆ ಯಾರು ಮಾತಾಡಿಲ್ಲ. ನನ್ನ ಅಳಿಸ್ತೀನಿ ಅನ್ಕೊಂಡು ನಿನಗೆ ನೀನೇ ಅಳ್ತಾ ಇದೀಯಾ. ಇಲ್ಲಿ ನೋಡು ನಡೆದಿದ್ದೆಲ್ಲ ಕಾಮಿಡಿಗೇನೆ. ನಿಂಗೆ ಚೆನ್ನಾಗಿ ಗೊತ್ತು ನೀನು ನನಗೆ ಬೇಕು ಅಂತ. ಯಾರೋ ಏನು ಹೇಳಿದ್ರು ಅಂತ ತಲೆಗೆ ಹಾಕೊಂಬೇಡ ನೀನು. ಇದೆಲ್ಲ ಬಿಟ್ಟಾಕು. ನಾನು ಮನೆಗೆ ಹೋಗ್ಬೇಕು. ಅಯ್ಯೋ ಹೋಗ್ರಪ್ಪ. ಈ ಭಯ ಬೀಳ್ಸೋ ಕತೆ ಎಲ್ಲ ನನಗೆ ನಿಜವಾಗ್ಲೂ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ. ಆವಾಗ ಮನೆನೇ ಒಳ್ಳೆ ಜಾಗ, ಅದಕ್ಕೋಸ್ಕರ ನಾನು ವೇಟ್ ಮಾಡಬೇಕಾ?
ಇಲ್ಲಿ ನೋಡು, ಇನ್ನು ಸ್ವಲ್ಪ ಹೊತ್ತು ಈ ಕತ್ಲೆಯಲ್ಲಿ ಗಾಡಿ ಓಡಿಸೋದು ತುಂಬ ಕಷ್ಟ ಇರುತ್ತೆ ಡಾರ್ಲಿಂಗ್. ಓಕೆ, ಈ ಒಂದು ನೈಟ್ ಇಲ್ಲಿದ್ದು ಏನು ನಡೆಯುತ್ತೆ ಅಂತ ನೋಡೋಣ. ನಾಳೆ ಬೆಳಗ್ಗೆನೂ ನಿನಗಿದು ಒಳ್ಳೇದು ಅನಿಸ್ದೇ ಇದ್ರೆ ನಾವು ಹೊರಟ್ಬಿಡೋಣ. ಸದ್ಯಕ್ಕೆ ಅದನ್ನೆಲ್ಲ ಮರ್ತುಬಿಟ್ಟು ನನ್ನ ಹತ್ರ ನೀನು ಬಂದು ಏನು ಓಕೆ, 1 ನಿಮಿಷ ಇರು, ನನಗೆ ಸಾಲಿಲ್ಲ. ಹೋಗಿ 1 ಗ್ಲಾಸ್ ವೈನ್ ಕುಡ್ಕೊಂಡು ಬರ್ತೀನಿ. ಓಕೆ, ಏನು ಬೇಕಾದ್ರೆ ತಿನ್ನು. 2 ಗ್ಲಾಸಾಗಿ ತೊಗೊಂಡು ಬಾ. ಬೇಬಿ, ಈ ರಾತ್ರಿ ತುಂಬಾ ಸುಂದರವಾದ ರಾತ್ರಿ. ನೀನು ತುಂಬಾ ಚೆನ್ನಾಗಿದ್ದೀಯಾ. ಓ ಥ್ಯಾಂಕ್ ಯು. ತುಂಬಾ ನಾರ್ಮಲ್ ಆಗಿದ್ದೀಯಾ. ನಂಗೆ ಕೋಪನೇ ಬರಲ್ವಲ್ಲ. ನಾವೆಲ್ಲ ಒಂದಾಗಿ ಕೂತ್ಕೊಂಡು ಊಟ ಮಾಡುವಾಗ ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ಹೇಳಿ ನಮ್ಮನ್ನ ಭಯ ಬೆಳೆಸಿದ್ರಲ್ಲ, ಅವರೊಬ್ಬ ಸೈಕಾಲಜಿಸ್ಟ್. ಕೇಳುವಾಗ ನಗನೇ ಬರ್ತಾ ಇದೆ. ಕಮ್ಮ ನಾಟಿ, ಇಲ್ಲಿರೋರೆಲ್ಲ ನಮ್ಮನ್ನ ಯಾತಕ್ಕಾಗಿ ಇಲ್ಲಿ ಬರೋಕ್ ಹೇಳಿದ್ರು ಅಂತ ಗೊತ್ತಿದೆಯಲ್ಲ. ನನ್ಗೊಂದು ಬ್ರೇಕ್ ಬೇಕು, ಅದು ನಿಂಗೂ ಗೊತ್ತಿದೆಯಲ್ಲ. ಬೇಬಿ, ರೇಡಿಯೋನಲ್ಲಿ ಕೆಲಸ ಮಾಡಬೇಕಾಗಿಲ್ಲ. ಸಂಬಳದ ಬಗ್ಗೆ ಆಲೋಚನೆ ಮಾಡಬೇಡ. ಜಾಬ್ನ ಬಿಟ್ಬಿಡು. ನಾ ಟಯರ್ಡ್ ಆಗಿದ್ದೀನಿ. ನಾನು ಟಯರ್ಡ್ ಆಗಿರೋದಕ್ಕೆ ಕಾರಣ ನನ್ನ ತಲೆ ಮೇಲಿರೋ ಜವಾಬ್ದಾರಿನೇ ಅಂತ ಅನ್ಕೋತೀನಿ. ಮದುವೆ ಮಾಡ್ಕೊಂಡ್ರೆ ನೀನೇ ಹೋಮ್ ಮಿನಿಸ್ಟರ್. ಜನರು ಬೇರೆ ಬೇರೆ ಆಗೋಗಿದ್ದಾರೆ. ಅವರೆಲ್ಲರೂ ಒಂದಾಗಿ ಸೇರಿಸೋದೇ ನನ್ನ ಆಸೆ. ಅದು ಜನರು ಏನ್ ಅನ್ಕೊಂತಾರೆ ಅಂದ್ರೆ, ಯಾರಾவது ರಕ್ಷಕ ಬಂದು ನಮ್ಮನ್ನ ಕಾಪಾಡಲ್ವಾ, ಎಲ್ಲಾರನ್ನೂ ಕಾಪಾಡಲ್ವಾ ಅನ್ನೋ ಆಸೆ ಎಲ್ಲಾರ್ಗೂ ಇರತ್ತೆ. ನೀ ತುಂಬಾ ಅಂದವಾಗಿದ್ದೀಯಾ. ಶುರು ಮಾಡೋಣ. ನಾನು ಸುಂದರವಾಗಿಲ್ಲ, ಆದ್ರೆ ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ. ನನ್ನ ಮೇಲೆ ನಂಬಿಕೆ ಇದೆಯಾ? ತುಂಬಾ ಇದೆ. ಹಲೋ ಮೇಡಮ್, ಹೇಗಿದ್ದೀರಾ? ಹೋಗೋ, ಕೆಲ್ಸಕ್ಕೆ ಬರ್ದವನೆ. ಇಲ್ಲಿ ನೋಡು ಬೇಬಿ, ಈ ಪ್ಲಾನೆಟಲ್ಲೇ ಶಕ್ತಿವಂತನ ಕೈಯಿಂದ ವೈನ್ ಕುಡಿತೀಯಾ? ಅದೆಲ್ಲ ಬೇಕಾಗಿಲ್ಲ, ನಿನ್ನ ಕೈಯಲ್ಲೇ ಕುಡಿತೀನಿ. ಇವಾಗ ಹೇಳು, ಯಾರು ಭಯಪಟ್ಟಿದ್ದು? ನಾನು ನೋಡಿದ್ರೆ ಪ್ರಪಂಚನೇ ಭಯಪಡುತ್ತೆ. ಎಲ್ಲದಕ್ಕೂ ಈಗೋನೇ ಕಾರಣ. ಓ, ಸ್ವಲ್ಪ ಈ ಪಕ್ಕ ತಿರುಗು. ಬೇಡ, ಅಗ್ರಿಮೆಂಟ್ ಬರಿಬೇಡ. ಅದು ನನ್ನ ಮುಖ ನೋಡೋಕೆ ನಿಂಗೆ ಇಷ್ಟ ಇಲ್ಲ ಅನ್ಸುತ್ತೆ. ಇಲ್ಲ, ಅಗ್ರಿಮೆಂಟಲ್ಲಿ ಟೈಮ್ ಬೇಕು ಅಂತ ಹಾಕಿದೆಯಲ್ಲ. ಓಹ್, ಸರಿ, ಹಂಗಿದ್ರೆ ನಾನು ಸ್ವಲ್ಪ ಆಚೆ ಓಡಾಡ್ಕೊಂಬರ್ತೀನಿ. ಮನಸ್ಸು ಯಾವಾಗ ಬೇಕಾದ್ರೆ ಚೇಂಜ್ ಆಗ್ಬೋದಲ್ವಾ? ನಮ್ಮ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡೆ. ಮುಂದೆ ಇರೋದು ಹಿಂದೆ ಇರೋದು ಅದೆಲ್ಲ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಎಲ್ಲ ಗಂಡಸರು ಸಿಗಾಕೊಳ್ಳೋ ಜಾಗ ಇದೆ. ಕಿಕ್ಕು ಜಾಸ್ತಿ ಆಯ್ತು ಅನ್ಸುತ್ತೆ. ನೋಡ್ದ ಸುರಿದ್ಬಿಟ್ಟೆ. ಇರು, ಇನ್ನೂ ಸ್ವಲ್ಪ ಬೇಕು. ತುಂಬಾ ತಣ್ಣಗಿದೆ. ಓ, ನಾನು ತುಂಬಾ ಕೆಳಗೋದೆ. ನನ್ನ ಒಂಚೂರು ಎತ್ತು. ನೀವು ತುಂಬಾ ಸ್ಲಿಪ್ ಆಗ್ತಾ ಇದ್ರ ಮಿಸ್ಟರ್ ಪ್ರೆಸಿಡೆಂಟ್. ಓ ಹೌದು ಹೌದು, ಈ ಸರ್ಕಾರ ವಿದ್ಯೆಗೂ ಸ್ವಲ್ಪ ಖರ್ಚು ಮಾಡ್ಬೋದು, ಅದೇ ನನ್ನ ಬಾಧೆ. ಅದನ್ನ ಮರ್ತ್ಬಿಡಿ. ಅದು ಸ್ವಲ್ಪ ಟೈಮ್ ಆಗುತ್ತೆ. ಹೌದು, ಮರಿಯಲ್ಲಿ ಅವಳು ಸ್ನಾನ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂನಾ? ಪಾಪ, ಅವಳಿಗೆ ಇನ್ಕನ್ವೀನಿಯಂಟ್ ಟೂರ್ ಥರನೇ ಇದೆ.
ಛೇ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಯಾಕೆ ಹಿಂಗೆ ಮಾಡ್ತಾರೋ? ಏನ್ ಶಬ್ದ ಅದು? ಇಲ್ಲ ಬಿಡು, ನನ್ನಿಂದ ಆಗೋದಿಲ್ಲ, ಬೇಡ. ಇದಕ್ಕೋಸ್ಕರ ನಾನು ಇಲ್ಲಿ ಬಂದಿಲ್ಲ, ನಾನು ಅವಳ ಜೊತೆ ಬಂದಿರೋದಲ್ವಾ. ಇಷ್ಟು ದೂರ ನಾನು ಬಂದಿದ್ದು ಇದು ಒಳ್ಳೇದಕ್ಕಿಲ್ಲ, ಇದು ಬೇಡ. ಈ ಚಂದ್ರ ತುಂಬಾ ಚೆನ್ನಾಗಿದೆಲ್ಲ. ಹೌದು, ನಾವು ಅಲ್ಲಿ ಹೋಗಿ ಜೀವಿಸಕ್ಕಾಗತ್ತಾ ಅಂತ ಗೊತ್ತಿಲ್ವಲ್ಲ. ತಿಳ್ಕೊಳ್ಳೋಣ. ಏಯ್, ಒಂದ್ ನಿಮಿಷ ನಿಲ್ಲು. ಛೀ, ನಿನ್ನ ಹತ್ರ ಎಲ್ಲ ಮಾತಾಡ್ಲೇಬಾರ್ದು ಕಣೆ. Wait. ನಾವ್ ಇದ್ರ ಬಗ್ಗೆ ಮಾತಾಡೋಣವಾ? ನಾನು ಜಪಾನ್ ದೇಶಕ್ಕೆ ಸೇರಿದವಳು, ಗೊತ್ತಾ? ಏನಾಯ್ತು? ಹೊಟ್ಟೋದ್ಲ? ಚಾರ್ಲೆಟ್, ಚಾರ್ಲೆಟ್, ದೇವ್ರೆ, ಎಷ್ಟು ದೊಡ್ಡ ಮೋಸಗಾರ! ನನಗೆ ಗೊತ್ತಿಲ್ಲದೆ ಯಾವಾಗ ಬಂದು ಕಾರಲ್ಲಿ ಕೂತ್ಕೊಂಡೆ ನೀನು? ಹೇ, ಯಾರೋ ನೀನು? ಯಾರಾದ್ರೂ ಕಾಪಾಡಿ! ನನ್ನ ಬಿಡೋ! ಬಿಡೋ! ಶರ್ಲಿ, ಶಾನ್, ಸುಮ್ಮನೆ ಜೋಕ್ ಮಾಡಬೇಡ ಜೋಯಿ. ಯಾರಾದ್ರಿದ್ರು ಹೊರಗೆ ಬನ್ನಿ, ಸುಮ್ಮನೆ ಬಚ್ಚಿಟ್ಕೊಂಡು ಆಟ ಆಡ್ಬೇಡಿ. ಚಾರ್ಲೆಟ್, 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 ಚಾರ್ಲೆಟ್.
ನೀ ಇಲ್ಲಿ ಕೆಳಗೆ ಏನ್ ಮಾಡ್ತಿದ್ಯಾ? ನೀ ಚೆನ್ನಾಗಿದ್ಯಾ ತಾನೆ? ನನ್ ಮೈ ಮುಟ್ಲಿಲ್ಲ, ಆದ್ರೆ ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟ. ಓ ಓ ಓ ಸರಿ ಸರಿ ಅಳ್ಬೇಡ. ನಾನ್ ತುಂಬಾ ಭಯಪಟ್ಟೆ. ನನ್ಗೆ ಸಹಾಯ ಮಾಡಕ್ಕೆ ಯಾರು ಇಲ್ಲ ಅನ್ಕೊಂಡೆ. ಇಲ್ಲಿ ನೋಡು, ನಾವು ಪ್ರಾಮಿಸ್ ಮಾಡ್ತೀವಿ, ನಿನ್ ಬಿಟ್ಟು ನಾವು ಎಲ್ಲಿಗೂ ಹೋಗೋದಿಲ್ಲ. ಮಿಕ್ತೋರೆಲ್ಲ ಎಲ್ಲಿದ್ದಾರೆ, ಏನಾಯ್ತು ಒಂದು ಗೊತ್ತಾಗ್ತಿಲ್ಲ. ನಿನಗೇನಾಯ್ತು? ನನ್ ಕೈಯಲ್ಲಿ ಆಗ್ತಾ ಇಲ್ಲ. ನಂಗೆ ತುಂಬಾ ಚಳಿ ಆಗ್ತಾ ಇದೆ. ಈ ತರ ಕಷ್ಟನ ನಾನು ಅನುಭವಿಸಿದ್ದೇ ಇಲ್ಲ. ನನ್ ಕಾರ್ನ ನಿನ್ಗೆ ಕೊಡಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಅವಳು ಹೊಟ್ಟೋದ್ಲು. ನಾನು ಹೋಗಿ ಅವಳನ್ನ ನೋಡ್ಬೇಕು. ನಾನು ಅವಳನ್ನ ಕಂಡಿಡಿಬೇಕು. ಅವಳಿದು ನಿನ್ ಹತ್ರನೋ ಇಲ್ಲ ನನ್ನ ಹತ್ರನೋ ಮಾತಾಡಿ ಹೋಗ್ಬೋದಿತ್ತಲ್ವಾ? ನಾನು ಮಾತಾಡಕ್ಕೆ ಟ್ರೈ ಮಾಡಿದೆ. ಇಲ್ಲಿ ನೋಡಿ, ಇದು ನಡಿಬೇಕಂತ ಸ್ವಲ್ಪ ಹೊತ್ತು ಹಿಡಿಯುತ್ತೆ. ನನಗೆ ಅವಳಂದ್ರೆ ತುಂಬಾ ಇಷ್ಟ. ಅವಳು ಇಲ್ದಿರ ನನ್ನಿಂದ ಇರಕ್ಕಾಗಲ್ಲ. ಪ್ಲೀಸ್. ಮೊದಲನೇ ಸರಿ ಅವಳು ನನ್ಗೆ ಹೇಳದೆ ಹೋಗಿದ್ದಾಳೆ. ಒಳ್ಳೆ ಪ್ಲಾನ್ ಮಾಡಿದೆ ನೀನು, ಅದಕ್ಕೆ ಅವಳು ಹೋಗ್ಬಿಟ್ಲು. ಇಲ್ಲ, ನಾನು ಏನು ಮಾಡಿಲ್ಲ. ನೀ ಅವಳನ್ನ ಬಿಟ್ಬಿಟ್ಟು ಇವಳ ಹಿಂದೆ ಸುತ್ತಿದ್ರಿಂದ ಅವಳು ಹೊರಟೋದ್ಲು. ಇಲ್ಲ, ನಾನು ಅವಳ ಜೊತೆನೇ ಇದ್ದೆ. ಏನೋ ನಾನೇ ಕೆಡಿಸಿದ್ದ ಅಂತ ನನ್ನನ್ನ ಹಾಗೆ ನೋಡ್ಬಿಡಿ. ಏನೂ ನಡೀಲಿಲ್ಲ. ಇದೆಲ್ಲ ನಿಜನಾ? ಇಲ್ ನೋಡಿ, ಕೆಲವರಿಗೆ ಕೆಲವು ಆಸೆ ಇರುತ್ತೆ. ನಾನೇ ಅವಳನ್ನ ರೇಗಿಸ್ದೆ ಅಂತೀಯಾ? ಹೌದು, ಇವನು ಯಾರ ಜೊತೆನಾದ್ರೂ ಇರ್ತಾನೆ ಅಂತ ನೀನೇ ಹೇಳ್ತೀಯಾ? ಅವಳು ಪೂರ್ತ ನಂಬೋ ಒಂದೇ ವ್ಯಕ್ತಿಯು ನೀನೇ. ಆತರ ನಾನು ಏನ್ ಮಾಡಿದ್ದೀನಿ? ನಾನೇ ಬಾತ್ರೂಮ್ಗೆ ಹೋಗಿ ಬಟ್ಟೆನೇ ಇಲ್ದೆ ನಡಿಗೆ ಸತ್ತೆ ಗೊತ್ತಾ? ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾ ಇದೀಯಾ? ಏನೋ ಪತಿವ್ರತೆ ತರ ಮಾತಾಡ್ತಾಳೆ. ಇಲ್ಲಿ ನೋಡಿ, ನಾವು ಮಾತಾಡಕ್ ಬಂದಿರೋ ವಿಷಯನೇ ಬೇರೆ. ಅದ್ರ ಬಗ್ಗೆ ಮಾತಾಡೋಣ ಪ್ಲೀಸ್. ಸರಿ, ನೀನ್ ಏನ್ ಮಾತಾಡ್ತೀಯಾ? ನಾನು ಏನ್ ಮಾತಾಡ್ಬೇಕು ಅನ್ಕೊಂಡೆ ಅಂದ್ರೆ, ಗರ್ಲ್ ಫ್ರೆಂಡ್ ನನ್ ಮೇಲೆ ಕೋಪ ಮಾಡ್ಕೊಂಡು ಕಾಡ್ಗೆ ಹೊಟ್ಟೋದ್ಲು. ನಾನು ಹೋಗಿ ಅವಳನ್ನ ಕಂಡಿಡಿಬೇಕು. ನೀ ಹೇಳೋದ್ ನೋಡಿದ್ರೆ ಪಾರ್ಟಿ ಮುಗೀತು ಅನ್ಸತ್ತೆ. ನನ್ನ ಹತ್ರ ಇರೋ ಸ್ಟಫ್ ಎಲ್ಲ ಕೊಡ್ತೀನಿ, ನನಗೊಂಚೂರು ಸಹಾಯ ಮಾಡಿ. ಯಾರಿಗೂ ನಿನ್ ಸ್ಟಫ್ ಬೇಕಾಗಿಲ್ವೋ? ಆ ಥರ ಎಲ್ಲ ನಿರ್ಣಯ ಮಾಡಬಾರ್ದು. ಈ ಮನೆಯಲ್ಲಿರೋರ್ಗೆ ಕೆಲವ್ರಿಗೆ ಬೇಕಾಗ್ಬೋದು. ಏನೋ ಇವನ್ ಜೊತೆ ಕೈ ಹಿಡ್ಕೊಂಡು ಬರ್ತೀವಿ ಅಂತ ಆಸೆ ಪಡ್ತಿದ್ದಾನೆ. ಅದೇಗೆ ಈ ಕಾಡ್ನಲ್ಲಿ ಒಬ್ಳೆ ಕೈ ಹಿಡ್ಕೊಂಡು ನಕ್ಷತ್ರ ನೋಡ್ಕೊಂಡು ಬರೋದಾ? ನಿನ್ ಮೂಡು ಬದಲಾಯಿಸೋಕೆ ಸ್ಟಾಫ್ ತಗೊಂಡ್ ಬಂದಿದ್ದೀನಿ. ನನ್ನ ಹತ್ರ ಇರೋದು ಸ್ವಲ್ಪನೇ. ನಾನು ತಕ್ಷಣ ಮನೆಗೆ ಹೋಗ್ಬೇಕು. ಅದೆಲ್ಲ ಆಗಲ್ಲ, ನಾ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ನಾನು ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿದೆ. ಇಲ್ಲಿ ಈ ಥರ ಎಲ್ಲ ಇರತ್ತಂತೆ ನೀನು ಮೊದಲೇ ಹೇಳಬೇಕಿತ್ತು. ಹೇ, ನನ್ನ ಬೈಯೋದನ್ನ ನಿಲ್ಲಿಸ್ತೀಯಾ? ಇಲ್ಲಿ ಹೀಗೆ ನಡೆಯುತ್ತೆ ಅಂತ ನಂಗೆ ಗೊತ್ತಾ? ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬರೋಕೆ ನೀನು ತುಂಬ ನಾಟಕ ಆಡ್ದೆ ಅಲ್ಲ? ಇಲ್ಲಿ ಈ ಥರ ನಡೆಯುತ್ತೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ? ನೀವೇ ತಾನೇ ಇದು ಸ್ವರ್ಗ ಥರ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರಿ. ನಾನು ನೀವೆಲ್ಲ ಕರೆದ್ರಲ್ಲ ಅಂತ ಬಂದೆ. ನಿಮ್ಗೋಸ್ಕರನೇ ಇಲ್ಲಿದ್ದೀನಿ. ಸರಿ, ನಾನೀಗ ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ. ಇಷ್ಟಕ್ಕೆ ಮುಂಚೆ ನಾನು ಯಾರ ಹತ್ರನೂ ಹೇಳಿಲ್ಲ. ನಾನು ಚಿಕ್ಕವಳಾಗಿರುವಾಗ 6 ಅಥವಾ 7 ವಯಸ್ಸಿನಲ್ಲಿ ನಾನು ನನ್ನ ಫ್ರೆಂಡ್ನ ಸ್ವಿಮ್ ಸೂಟ್ ಹಾಕೊಂಡು ಸ್ವಿಮ್ ಮಾಡಿದೆ. ನಾನು ಒಂಟಿಯಾಗಿ ಸ್ವಿಮ್ ಮಾಡ್ತಾ ಇದ್ದೆ. ಒಂದ್ ಚಿಕ್ಕ ಹುಡುಗ ಒಳಗ್ ಬಂದು ನನ್ನ ಟವಲ್ನ ಬಿಚ್ಚಿ ತಗೊಂಡೋಗ್ಬಿಟ್ಟ. ನಾನು ನೀರಿಂದ ಹೊರಗೆ ಬಂದಾಗ ಅವನ ಫ್ರೆಂಡ್ಸ್ ನನ್ನನ್ನು ನೋಡಿ ನಕ್ರು, ಮತ್ತೆ ಟವಲ್ ಕೂಡ ವಾಪಸ್ ಕೊಡ್ಲಿಲ್ಲ. ಲೈಫ್ ಗಾರ್ಡ್ ನನ್ನನ್ನು ಕಾಪಾಡ್ತಾರಂತ ಅನ್ಕೊಂಡೆ, ಆದರೆ ಅವ್ರು ಕೂಡ ಏನೂ ಮಾಡಲಿಲ್ಲ. ನಾನು ಒಂಟಿ ಅಂತ ಅರ್ಥ ಆಯಿತು. ಆ ಸ್ವಿಮ್ಮಿಂಗ್ ಪೂಲ್ನಿಂದ ಹೊರಗೆ ಬಂದೆ. ನಾನು ಆ ಏಣಿ ಹತ್ತಿ ಬರುವಾಗ ನನಗೆ ನಿಜವಾಗ್ಲೂ ತುಂಬ ಅಸಹ್ಯ ಅನಿಸಿತು. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಸಾಧಾರಣ ವಿಷಯ ಅಲ್ವಾ? ನಾನು ಆಚೆಗೆ ಬಂದ್ಬಿಟ್ಟೆ. ಆಮೇಲೆ ಏನು ನಡೀತಂತ ನನಗೆ ಜ್ಞಾಪಕ ಇಲ್ಲ, ಆದರೆ ಧೈರ್ಯವಾಗಿ ಹೊರಗೆ ಬಂದ್ಬಿಟ್ಟೆ. ನನಗೆ ಜ್ಞಾಪಕ ಇರುವ ಒಂದೇ ವಿಷಯ ಏನಂದರೆ ಆ ಕಷ್ಟವಾದ ಭಾವನೆ, ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಅನ್ನೋ ವಿಷಯ. ಅದೇ ಥರನೇ ನಾನಿವತ್ತು ಬಾತ್ರೂಮ್ನಲ್ಲಿ ಸ್ನಾನ ಮಾಡಿ ಹೊರಗೆ ಬರುವಾಗ ನಡೀತು. ಅಳ್ಬೇಡ, ಕೂಲಾಗಿರು, ಅಳ್ಬೇಡ. ನಾವಿನ್ನೂ 2 ದಿವಸನೇ ಇಲ್ಲಿ ಇರ್ತೀವಿ. ನಿನ್ನ ಫ್ರೆಂಡು ಆಮೇಲೆ ಆ ಸೈಕ್ಯಾಟ್ರಿಸ್ಟ್ ಅವರಿಬ್ರು ಹೊಟ್ಟೋದ್ರು. ಇಲ್ಲಿ ನೋಡು, ಇವತ್ತು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಬೆಳಿಗ್ಗೆ ಆದಮೇಲೆ ಹೋಗೋದು ಬಗ್ಗೆ ಯೋಚನೆ ಮಾಡೋಣ. ನಾನು ಪ್ರಾಮಿಸ್ ಮಾಡ್ತೀನಿ. ನಿನ್ನ ಮನಸ್ಸು ನಿಜವಾಗ್ಲೂ ಬದಲಾಯಿಸ್ಕೊಳ್ಳಲ್ಲ ಅಲ್ವಾ? ಇಲ್ಲ, ನೀನು ಯಾಕೆ ಭಯ ಬೀಳ್ತೀಯಾ? ಧೈರ್ಯವಾಗಿ ಮಲ್ಕೋ.
Hey, baby, hey. Charlotte. Charlotte. Baby. Hey. Hey, 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 Charlotte. 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 Hey. ಏನದು? ಅದೇನದು? ಏಯ್, ಅದೇನಂತ ಕೇಳ್ದೆ? ನನಗೆ ಗೊತ್ತಿಲ್ಲ. ನೋಡು, ಹೊರಗಡೆ ಏನೋ ಇದೆ. ಇಲಿ ಇಲ್ಲ ಅಂದ್ರೆ ಹೆಗ್ಣ ಇರ್ಬೋದು. ನನಗೆ ಬೇರೆ ಏನೋ ಇದೆ ಅಂತ ಸಂದೇಹ ಇದೆ. ಇಲ್ಲಿ ನೋಡು, ಒಳ್ಳೆ ನಿದ್ದೆನಲ್ಲಿ ಎದ್ದಿದ್ಯಾ, ಆದ್ರೆ ಏನೋ ಕೆಟ್ಟ ಕನಸು ಕಂಡಿದ್ಯಾ. ಯಾರಾದ್ರೂ ಎದ್ದು ನೀರ್ ಕುಡಿದಿರ್ಬೋದು. ಇಲ್ಲಿ ನೋಡು ಪ್ಲೀಸ್, ನಾನೇನಂತ ಹೋಗಿ ನೋಡ್ತೀನಿ. ಬೇಡ, ಇವಾಗ ಬೇಡ. ಇಲ್ಲಿ ನೋಡು, ಈ ಟೈಮ್ಲಿ ಹೋಗ್ಬಾರ್ದು. ನೀನು ನನ್ನ ಜೊತೆನಲ್ಲೇ ಇರಬೇಕು. ಈ ಟೈಮ್ನಲ್ಲಿ ಆಚೆ ಹೋಗೋದು ಅಷ್ಟು ಒಳ್ಳೇದಲ್ಲ, ಅಷ್ಟು ಸೇಫ್ಟಿನಲ್ಲ. ಇಲ್ಲಿರೋದೇ ಒಳ್ಳೇದು, ಅದು ನನ್ನ ಜೊತೆಯಲ್ಲಿ. ಹೋಗ್ಬೇಡ. ನಾ ಹೋಗಿ ಚೆಕ್ ಮಾಡ್ತೀನಿ.
ನೀನ್ ನಮ್ಮನ್ನ ಚೀಟ್ ಮಾಡ್ತೀಯಾ? ಹಾಗಲ್ಲ ಏನು ಇಲ್ವೇ, ಇದು ರಕ್ಷಣೆಗೆ ಅಲ್ವಾ? ಹೌದಾ? ಮತ್ ಯಾಕೆ ನಿನ್ನ ಹತ್ರ ಇದೆ ಅಂತ ನಮ್ಮ ಹತ್ರ ಯಾರ ಹತ್ರ ಹೇಳಿಲ್ಲ? ಇದನ್ನ ಒಂದು ವಿಷಯನೇ ಅನ್ಕೊಳ್ಳಿಲ್ಲ. ಇದನ್ನ ನೀನ್ ಬೇಕಾದ್ರೆ ಇಟ್ಕೋ ರಕ್ಷಣೆಗೆ. ಸರಿ, ಹಾಗಾದ್ರೆ ನಿನ್ಗೇನ್ ಮಾಡ್ತೀಯಾ? ನಾನು ಮ್ಯಾನೇಜ್ ಮಾಡ್ಕೊಂತೀನಿ. ನಾನು ವರ್ಕೌಟ್ ಮಾಡ್ತೀನಲ್ಲ, ದೊಡ್ಡ ದೊಡ್ಡ ಹಂಸಲ ಇದೆ ಅಲ್ವಾ? ಎಷ್ಟು ದೊಡ್ಡ ಆರ್ಮ್ಸ್ ಇದ್ರೂನು ಮನಸ್ಸು ಅನ್ನೋದು ಇರ್ಬೇಕು. ಅದು ನಿಜನೇ. ನೋಡು, ನಿನ್ನ ರಾತ್ರಿ ನಾವೆಲ್ಲ ಕೂತ್ಕೊಂಡು ಮಾತಾಡುವಾಗ ನಾನು ಮಾತಾಡಿದ್ದು ನಿನಗೆ ಬಾಧೆ ಆಗಿದೆ ಅಂತ ಅನ್ಸತ್ತೆ. ನಾನು ಆ ಥರ ಅನ್ಕೊಳಲ್ಲ. ನಂಗೆ ತುಂಬ ಕ್ಲೋಸ್ ಆದವ್ರು ನನ್ನ ಬೈದ್ರೇನೆ ನಾನು ಫೀಲ್ ಆಗೋದು. ಎಲ್ಲ ಮುಖಂಡರು ಏಮಾರಿಸ್ತಾರೆ ಅಂತ ಅನ್ಸತ್ತೆ. ಈ ಪವರ್ ಎಲ್ಲ ಏನಿಲ್ಲ ಅಂದ್ರೆ ಇದು ಒಂದು ಒಳ್ಳೆ ದೇಶ. ಎಲ್ಲರೂ ಈ ದೇಶದಲ್ಲಿ ಚೆನ್ನಾಗಿರ್ತಾರೆ, ಯಾವ ಭೇದ ಭಾವ ಇರಲ್ಲ. ನಾನು ಹೋಗಿ ಬರ್ತೀನಿ. ಎಲ್ಲೋಗ್ತಾ ಇದೀಯಾ? ನಾನೊಂದು ಒಳ್ಳೆ ಜಾಗ ನೋಡಿಟ್ಟಿದ್ದೀನಿ, ಅದನ್ನ ಪೇಂಟ್ ಮಾಡ್ತೀನಿ. ನಾ ಇಲ್ಲಿ ಅದನ್ನ ಮಾಡೋಕೆ ತಾನೇ ಬಂದೆ. ಓಕೆ, ಬಾಯ್. ಓಕೆ. ನೀ ತಾನೇ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತೀಯಾ? ನಿನ್ ರಾತ್ರಿ ಮಾಡ್ತೀನಿ ಅಂತ ಒಪ್ಕೊಂಡಿ ಅಲ್ವಾ? ಥ್ಯಾಂಕ್ ಯು. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ. ಗೊತ್ತಾಯ್ತು ನಂಗೆ. ಏನ್ ಹೇಳ್ತಾ ಇದೀಯಾ? ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅವ್ರ ಕಾರ್ ನಿಂತಿದೆ. ಸರಿ, ನೀನು ರಾತ್ರಿ ಏನಾದ್ರೂ ವಿಚಿತ್ರವಾದ ಶಬ್ದ ಕೇಳಿದ್ಯಾ? ಹೌದು, ನಾನು ಕೇಳ್ದೆ. ನಂಗೆ ನಿದ್ದೆನೆ ಬರ್ಲಿಲ್ಲ. ಸರಿ ಬಾ, ಮೊದಲೋಗಿ ಅವ್ರಿಗೆ ಏನಾಯ್ತು ನೋಡೋಣ. ಸರಿ ಬರ್ತೀನಿ. ಹೇ, ನಿನ್ನೆ ಬರುವಾಗ ಫುಲ್ ಟ್ಯಾಂಕ್ ಫಿಲ್ ಮಾಡಿದ್ದೀನಲ್ಲ. ಏನು? ಆಟ ಆಡ್ಬೇಡ. ಗ್ಯಾಸ್ ಇಲ್ದೆ ನಾವು ಹೇಗೆ ಹೊರಡೋಕ್ಕಾಗತ್ತೆ ಈಗ? ಅವನೇ ತಗೊಂಡೋಗಿರ್ಬೇಕು. ಈ ಕೆಲ್ಸನ ಹೇಳ್ಬಿಟ್ಟು ಮಾಡ್ಬೋದಲ್ಲ. ಸರಿ ಬಿಡು, ಅವ್ರು ಎಲ್ಲಿರ್ತಾರೋ ನನಗೆ ಗೊತ್ತು. ಇಲ್ಲಿ ನೋಡಿ, ನಾನು ಈ ತರದ ಕತೆಗಳನ್ನ ನಾನು ಸುಮಾರು ಬುಕ್ಸ್ ಅಲ್ಲಿ ಓದಿದ್ದೀನಿ. ಒಳಗಡೆನೂ ಬೀಗ ಹಾಕಿರ್ತಾರಂತೆ, ಆಚ ಕಡೆನೂ ಬೀಗ ನೇತಾಗಿರ್ತಾರಂತೆ. ಹೇ ಜೋಯಿ, ನಾವ್ ಇಲ್ಲೇ ಇದ್ದೀವಿ, ಆಚೆಗೆ ಬನ್ನಿ ಹೊರಗೆ, ಬೆಳಗಾಯ್ತು. ನೀವಿಬ್ರು ಸ್ವಲ್ಪ ಹೊತ್ತು ಕಿರ್ಚದಲ್ಲೇ ಇರ್ತೀರಾ? ನೀ ಸುಮ್ನೆ ಇರ್ತೀಯಾ? ಏನ್ ಹೇಳ್ದೆ? ನಾ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ, ಕಿರ್ಚಬೇಡ ಅಂತ ಹೇಳ್ದೆ. ಥ್ಯಾಂಕ್ ಯು. ಅದನ್ನು 12 ಗಂಟೆಗೆ. ಡ್ರಗ್ ಅಡಿಕ್ಟ್ ಲೇಡಿ. ಇಲ್ಲಿ ನೋಡು, ನನ್ನ ಹತ್ರ ಇಷ್ಟು ಕೇವಲವಾಗಿ ಮಾತಾಡಬಾರ್ದು. ಏನಾಯ್ತು ನಿನಗೆ? ನೀನು ಮರ್ಯಾದೆ ಕೊಟ್ರೆ ನಾನು ಮರ್ಯಾದೆ ಕೊಡ್ತೀನಿ. ಹೇ ನಿಲ್ಸಿ, ನಿಮ್ಮಿಬ್ರ ಜಗಳ ಸಾಕು. ನೀ ಮಾತಾಡದೆ ಇದ್ರೆ ಒಳ್ಳೇದು. ನೀವಿಬ್ರು ಒಬ್ರನ್ನೊಬ್ರು ಲವ್ ಮಾಡೋದು ಚೆನ್ನಾಗೇ ಇದೆ. ಶರ್ಲಿ ಎಲ್ಲಿ, ನೀನ್ ನೋಡ್ದ್ಯಾ? ನಾ ನೋಡ್ಲಿಲ್ಲ. ಅದು ಸರಿ, ಎಲ್ಲರೂ ಒಂದಾಗಿ ಸೇರಿ ಏನಾದ್ರೂ ಹುಡ್ಕೊಂಡು ಹೋಗಿದಾರಾ? ನಿಲ್ಲು, ನಿನ್ನೆ ರಾತ್ರಿ ನಾವೆಲ್ಲ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಮಾತಾಡಿದ್ದೆಲ್ಲ ಒಂದು ಡ್ರಾಮಾ ಅನ್ಕೋತಾ ಇದೀಯಾ? ಹೌದು, ಅದು ನಿಜ ತಾನೆ. ನೋಡಿ ಗಾಯ್ಸ್, ಒಳಗಿನಿಂದ. ಒಳಗಿದ್ದು ಎಲ್ರು ಆಟ ಆಡಿದ್ದು ಸಾಕು. ಸ್ವಲ್ಪ ಎಲ್ರು ಹೊರಗೆ ಬರ್ತೀರಾ ಪ್ಲೀಸ್? ಬೇಗ ಬನ್ನಿ.
ಬನ್ನಿ ಆಚೆಗಡೆ, ಆಚೆಗೆ ಬನ್ನಿ ಅಂತ ಹೇಳಿದೆ. ಶರ್ಲಿ, ಶಾನ್, ಶರ್ಲಿ, ಯಾರದು? ಜೋಯ್, ಜೋಕ್ ಮಾಡಬೇಡ, ಹೊರಗೆ ಬರ್ತೀಯಾ ಪ್ಲೀಸ್? ನನ್ನ ಭಯಪಡಿಸ್ಬೇಕು ಅಂತೀಯಾ? ಅದೆಲ್ಲ ಕನಸಿನಲ್ಲೂ ಅನ್ಕೋಬೇಡ. ನಾನು ನಿನ್ನ ಕೈನ ನೋಡ್ಬಿಟ್ಟೆ. ಡ್ಯಾಮ್ ಇಟ್, ಒಂದು ರೆಸ್ಪಾನ್ಸು ಇಲ್ಲ. ಇದೆಲ್ಲ ವೇಸ್ಟ್ ಆಗಿರೋ ಟೆಕ್ನಾಲಜಿ. ಇದೋ ಈಗ ಬರ್ತೀನಿರು. ಎರಡು ಕೈಗಳು ಮೇಲೆತ್ತಿ ನಮಸ್ಕಾರ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ತುಂಬಾ ಕಾಡು ಮನುಷ್ಯರು ವಾಸ ಮಾಡಿದ್ದಾರೆ. ಡೈನೋಸರ್ ಕಾಲಕ್ಕೆ ಮುಂಚೆನೆ ಖಂಡಿತ ಪ್ರಪಂಚ ಅಂತ್ಯವಾಗತ್ತೆ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾತ ಇದ್ರ ಬಗ್ಗೆ ನಂತರ ಹೇಳಿದ್ದಾರೆ. ನೀನು ಪ್ರಪಂಚದ ಬಗ್ಗೆ ತುಂಬಾ ಯೋಚನೆ ಮಾಡ್ತೀಯಾ? ನಾನು ಬೇರೆ ತರ ಅನ್ಕೋತೀನಿ. ಆಯಾ ನಿಮಿಷದಲ್ಲಿ ಬಾಳಬೇಕು. ಭವಿಷ್ಯತ್ ಕಾಲದ ಬಗ್ಗೆ ಯೋಚಿಸಬಾರ್ದು. ನಿನ್ಗೆ ಯಾಕೆ ಇಷ್ಟು ಕೋಪ ಬರುತ್ತೆ? ನಾನು ಬಿದ್ದ ಕಷ್ಟಗಳು ಹಾಗೆ. ಇದೆಲ್ಲ ನೀನ್ ತೆಗೆದ ಫೋಟೋಸಾ? ಹೌದು, ಇದೆಲ್ಲ ಯುದ್ಧದ ಸಮಯದಲ್ಲಿ ತೆಗೆದ ಫೋಟೋಗಳು. ಒಬ್ಬೊಬ್ಬರು ಕಷ್ಟಗಳನ್ನ ನಾನೇ ನೋಡಿದ್ದೀನಿ. ನಾನು ಅದನ್ನು ಫೋಟೋ ತೆಗೆದಿದ್ದೀನಿ. ಇದನ್ನ ನೋಡೋಕೆ ತುಂಬಾ ಬಾಧೆ ಆಗ್ತಾ ಇದೆ. ಇದನ್ನೇ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ.
ಖಂಡಿತ ಇವರಿಗೆಲ್ಲ ನ್ಯಾಯ ಸಿಗಬೇಕು. ಇದೆಲ್ಲ ಅಧಿಕಾರದ ಗರ್ವ. ಅಧಿಕಾರಿಯಿಂದ ಕೂಡ ಇವ್ರನ್ನ ಕಾಪಾಡಕ್ಕಾಗಿಲ್ಲ. ಖಂಡಿತ ಬದಲಾವಣೆ ಬರಬೇಕು. ಇವರೆಲ್ಲ ನಾಶ ಆಗಬೇಕು. ಈ ತರ ಜನರಿಗಾಗಿ ಹೋರಾಡೋದಲ್ಲಿ ಯಾವ ತಪ್ಪುನೂ ಇಲ್ಲ. ಹೋರಾಡಿದ್ರೇ ಜಯ ಸಿಗತ್ತೆ. ಈ ತರದ್ದು ಒಂದು ಪ್ರಾಕ್ಟಿಕಲ್ ಜಾಬ್ನ ನಾನು ನೋಡೇ ಇಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ಕತ್ತಲಾಗತ್ತೆ, ಆಮೇಲೆ ಏನಾಗುತ್ತೆ ಗೊತ್ತಾಗತ್ತೆ. ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲದೆ ಇರೋರು. ಅವರು ಹೇಳಿದೆ ಕೇಳಿದೆ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. ಬಿಡು, ಅಲ್ಲೋಗ ಅವ್ರು ಸಂತೋಷವಾಗಿರ್ಲಿ. ಬಾ, ನಾವು ಒಂದ್ ಶವರ್ಗೆ ಹೋಗೋಣ. ನಾನು ಈ ಟೈಮ್ಲಿ ಬರಕ್ಕಾಗಲ್ಲ. ಮನುಷ್ಯನ ಪರಿಸ್ಥಿತಿ ಏನು ಅರ್ಥ ಮಾಡ್ಕೋ. ನಾನು ಮೊದಲು ಅವ್ರೆಲ್ಲ ಎಲ್ಲಿದ್ದಾರಂತ ನೋಡ್ತೀನಿ. ಆಮೇಲೆ ಏನ್ ಮಾಡ್ತೀಯಾ? ಮತ್ತೆ ನಾನು ಗನ್ನನ್ನ ಈಸ್ಕೊಂಡು ಬರಬೇಕು. ಆ ದರಿದ್ರನ ಆಫ್ ಮಾಡಿ ಇಡ್ತೀಯಾ? ಆಗೋದಿಲ್ಲ. ನಾನೊಬ್ಬಳನ್ನ ಬಿಟ್ಟು ನೀ ಹೋಗ್ಕೂಡ್ದು. ಬೇಕಾದ್ರೆ ನಾವು ನಿನ್ ಜೊತೆ ಬರ್ತೀವಿ. ಅಯ್ಯೋ, ನನ್ ಗನ್ನನ್ನ ಅವನ್ ತಗೊಂಡು ಹೋಗ್ಬಿಟ್ಟ. ಇಲ್ಲಿ ಯಾರಾದ್ರೂ ಜವಾಬ್ದಾರಿ ತಗೋಬೇಕು. ಏನಿದ್ರು ನಾಳೆ ಬೆಳಿಗ್ಗೆ ನೋಡ್ಕೊಳ್ಳೋಣ. ಹೌದಲ್ಲ? ಇಲ್ಲಿ ನೋಡಿ, ನಿಮ್ ಮಾತೆಲ್ಲ ಕೇಳೋಂತ ಅವಶ್ಯಕತೆ ನಂಗೆ ಇಲ್ವೇ ಇಲ್ಲ. ಇವಾಗ ನನಗೆ ನನ್ ಗನ್ನು ಖಂಡಿತವಾಗಿ ಬೇಕೇ ಬೇಕು. ನನ್ ತಡಿಯೋ ಕೆಲಸ ಬಿಟ್ಟು ನೀವು ತಿನ್ರಿ. ಆ ಗನ್ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಭಯ ಪಡಿಸ್ತೀಯಾ? ಸರಿ, ನೀ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಅದಕ್ಕೇನರ್ಥ? ನಂಬಿಕೆ ಅಂದೆ, ನಿಜ ಅಂದೆ, ಏನಾಯ್ತು? ಹಾಗಾದ್ರೆ ನನ್ನ ಹತ್ರ ಹೇಳಿ ಸುಳ್ಳ? ಇಲ್ಲಿ ನೋಡು, ನನ್ನ ಕೋಪನ ಕಂಟ್ರೋಲ್ ಮಾಡಕ್ಕೆ ಇದು ಹಾಕೊಂಡಿದ್ದೀನಿ. ಬೇರೆ ಯಾವ ಕಾರಣನೂ ಇಲ್ಲ. ನಾನೇನು ವೀಕ್ ಆದವನು ಇಲ್ಲ. ನೀನು ಪ್ರೆಗ್ನೆಂಟಾ? ಹೌದು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಹಾಗಾದ್ರೆ ಮಗುಗೆ ಯಾರಪ್ಪ? ಅವರೊಂದು ಮೆರೈನ್ ಒಂದು ತಿಂಗಳ ಹಿಂದೆ ಒಂದು ರಿಸರ್ಚ್ಗಾಗಿ ಸಮುದ್ರಕ್ಕೆ ಹೋದಾಗ ಈ ಘಟನೆ ನಡೀತು. ಯಾರು ನೀನು? ಅದು ನನ್ನ ಗಂಡ ಕೊಡು. ಏನ್ ಶಬ್ದ ಅದು? ಯಾವುದೋ ಗನ್ನಲ್ಲಿ ಶೂಟ್ ಮಾಡಿದ ಶಬ್ದ ಬಂದಿದೆ. ಅಯ್ಯೋ ಶಾನ್, ಶಾನ್, ನೀ ಎಲ್ಲಿದ್ಯಾ? ಮೊದ್ಲು ನನ್ನ ಹತ್ರ ಮಾತಾಡು. ಗನ್ ಶಬ್ದ ಕೇಳಿಸ್ತು. ನೀ ಎಲ್ಲಿದ್ಯಾ? ಈಗ ಯಾವ ದಾರಿಲಿ ಹೋಗೋದು? ಶಾನ್, ಕಿರ್ಚ್ಬೇಡ. ಇಲ್ಲಿ ನೋಡು, ಅವ್ನ್ ತಾನಾಗಿ ಬಂದ್ಬಿಡ್ತಾನೆ. ಬಾ, ಅವನ್ ಎಲ್ಲಿದ್ದಾನೆ ಅಂತ ನಾವು ನೋಡೋಣ. ಇಲ್ಲ, ನಾನು ಒಂಟಿಯಾಗಿ ಬಿಟ್ಟು ಹೋಗ್ಬೇಡ. ಹಾಗಾದ್ರೆ ನನ್ನ ಜೊತೆ ಬಾ. ಶಾನ್, ಶಾನ್, ನೀ ಎಲ್ಲಿದ್ಯಾ? ನನ್ನ ಹತ್ರ ಮಾತಾಡು. ಶಾನ್, ಸರಿಯಾಗಿ ಕಣ್ಣೇ ಕಾಣಿಸ್ತಿಲ್ಲ. ಶಾನ್, ನೀ ಎಲ್ಲಿದ್ಯಾ? ಅವನು ಹೋಗುವಾಗ ಆ ಟಾರ್ಚ್ ಲೈಟ್ನು ತಗೊಂಡೊಟ್ಟೋದ. ಶಾನ್, ಎಲ್ಲಿದ್ದೀವಿ? ಯಾವ ಜಾಗದಲ್ಲಿದ್ದೀವಿ ಒಂದು ಗೊತ್ತಾಗ್ತಾ ಇಲ್ಲ. ಈ ರೂಮ್ನಲ್ಲಿ ಇಷ್ಟಕ್ಕೆ ಮುಂಚೆ ಲೈಟ್ ಉರಿಲಿಲ್ವೇ?
ಶಾನ್, ಶರ್ಲಿ, ಜೋಯಿ ಎಲ್ಲ ನೀವಿಲ್ಲೇ ಇದ್ದೀರಾ? ಹಲೋ, ಶಾನ್, ಶರ್ಲಿ, ಶರ್ಲಿ, ಬಾ ಬಾ, ಮೊದಲು ನಾವ್ ಇಲ್ಲಿಂದ ಹೋಗ್ಬಿಡೋಣ. ಸ್ವಲ್ಪ ಸುಮ್ಮನಿರು. ಅಲ್ಲಿ ಕೆಳಗಡೆ ರೂಮ್ನಲ್ಲೂ ಲೈಟ್ ಉರಿತಾ ಇದೆ. ಬಾ, ಆ ಏಣಿಯಿಂದ ಕೆಳಗೆ ಹೋಗೋಣ. ಬಾ ಬಾ ಹೋಗೋಣ. ಶಾನ್, ಒಳಗಿದ್ದೀರಾ? ಏನ್ ದರಿದ್ರ ಇದು! ಗಾಡಿಗೆ ಹಾಕೋ ಗ್ಯಾಸ್, ಅದು ನಂದಲ್ವಾ? ಅಯ್ಯೋ ದೇವ್ರೆ, ನಂಗೆ ಭಯ ಪಡಿಸ್ಬಿಟ್ಟೆ. ಜಾಯ್, ಅಯ್ಯೋ ದೇವ್ರೆ! ಬೇಗ ಬಾ, ನಾವು ಈ ಜಾಗ ಬಿಟ್ಟು ಹೋಗ್ಲೇಬೇಕು. ಬಾ ಬೇಗ ಬಾ, ಬೇಗ ಹೋಗ್ಬೇಕು. ಬಾ ಬೇಗ ಹೋಗೋಣ. ಇನ್ನು ಏನ್ ಮಾಡ್ತಿದ್ಯಾ? ಬೇಗ ಬಾ, ಬೇಗ ಈ ಮನೆ ಬಿಟ್ಟು ಹೊರಟೋಗೋಣ. ಬಾ ಹೋಗೋಣ. ಬೇಡ ಬೇಡ ಬೇಡ, ಬಿಟ್ಬಿಡಿ. ನನ್ನ ಬಿಟ್ಬಿಡು, ನನ್ನನ್ನು ಹೋಗಕ್ ಬಿಡು. ನನ್ನ ಬಿಡು. ಬಿಡು, ನಾನು ಬಿಟ್ಬಿಡು. ನಾ ಹೊರಟೋಗ್ತೀನಿ. ನನ್ನೇನು ಮಾಡಬೇಡ. ಇಲ್ಲಿಂದ ಪ್ರಾಣದಿಂದ ಕೊಲ್ಬೇಡ ನೀನು.
Fly
feel free. Fly, fly, you careless child. Powerless I am, a part of my mind goes through. ನನ್ನ ಹತ್ರ ಬರಬೇಡ. ಓ ಹೌದಾ, ನಾನೇನು ಜವ್ವ ಅನ್ಕೊಂಡ್ಯಾ? ನಾನು ಮನುಷ್ಯನೇ, ಬುದ್ಧಿದೆಯಾ ನಿನಗೆ? ನಾನು ನಿಜವಾದ ಮನುಷ್ಯನೇ. 저기 막아! ಶರ್ಲಿ, ಶರ್ಲಿ ಎಲ್ಲಿದ್ಯಾ? ಶರ್ಲಿ,
ನನಗೆ ಇಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ನನ್ನ ಹತ್ರ ಬರಬೇಡ, ದೂರ ಹೋಗು. ಹುಚ್ಚಿಡ್ದಿದ್ಯಾ? ನಾನು ನಿನ್ನ ಕಾಪಾಡ್ತಾ ಇದ್ದೀನಿ. ನಾನೇ ನಿನಗೆ ರಕ್ಷಣೆ ಕೊಡ್ತಾ ಇರೋದು. ಸುಳ್ಳು ಹೇಳ್ಬೇಡ, ಎಲ್ಲರನ್ನ ನೀನೇ ಸಾಯಿಸಿದ್ದು. ನಾನು ಇಲ್ಲಿ ನನ್ನ ಕೆಲಸನೇ ಮಾಡ್ತಾ ಇರೋದು. ಇಲ್ಲಿ ಬಂದವರು ಎಲ್ಲರೂ ನನ್ನ ವಿರೋಧಿಗಳೇ. ನಾನು ನನ್ನ ದೇಶನ ಕಾಪಾಡಿದ್ದೀನಿ. ಹೋಗ ಹುಚ್ಚ, ಅವರೆಲ್ಲ ನನ್ನ ಸ್ನೇಹಿತರನ್ನೆಲ್ಲ ಕಡ್ಡಾಯವಾಗಿ ಸಹಾಯ ಕೇಳಿದ್ರು. ಇವಾಗ ನಮ್ಮ ಗೂಡಾರದಲ್ಲಿ ನಾವಿಬ್ರು ಮಾತ್ರನೇ ಮಿಕ್ಕಿರೋದು. ಅರ್ಥ ಆಯ್ತಾ? ಪ್ಲೀಸ್ ನನ್ನ ಹೋಗಕ್ ಬಿಡು, ಪ್ಲೀಸ್ 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 ನಾನು ಹೋಗಕ್ ಬಿಡು ಪ್ಲೀಸ್. ಒಂದ್ ಮಗು ತರ ಹಠ ಹಿಡಿಬೇಡ, ಆಮೇಲೆ ಹೊಡಿಬೇಕಾಗುತ್ತೆ. ಪ್ಲೀಸ್ ನನ್ನ ನಿನ್ ಜೊತೆ ಹೋಗಕ್ ಬಂದವ್ರನ್ನ ಬಿಡು. ಎಲ್ಲಾರನ್ನೂ ಕ್ಲಿಯರ್ ಮಾಡ್ಬಿಟ್ಟೆ. ಓ, ಎದ್ಬಿಟ್ಯಾ? ಚೆನ್ನಾಗಿ ನಿದ್ದೆ ಮಾಡ್ದ? ಇದನ್ನ ಕುಡಿದ್ರೆ ನೋವು ಕಡಿಮೆ ಆಗುತ್ತೆ. ಇದ್ರಾಗ ಬದಲಾಗಿ ಕುಡಿಯೋಕೆ ವಿಷ ಕೊಡು. ಇಲ್ಲಿ ನೋಡು, ನಾನು ನಿನ್ನ ಏನು ಮಾಡಲ್ಲ. ನಾನು ಹೇಳೋದನ್ನ ನೀನು ಕೇಳಿದ್ರೆ ಮಾತ್ರ ಸಾಕು. ಸರಿ, ಅದೆಲ್ಲ ಬಿಡು. ನಿನ್ನೆಯಿಂದ ನೀನು ಏನು ತಿಂದಿಲ್ಲ. ತಗೋ, ಇದನ್ನ ತಿನ್ನು. ತುಂಬಾ ಹೊತ್ತು ತಿಂದೇ ಇದ್ರೆ ಮೈನಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಊಟ ಮಾಡದೆ ಬಾಳಕ್ಕಾಗಲ್ಲ ಅಂತ ಗೊತ್ತಿದ್ರು ಬೇಕು ಅಂತಾನೆ ಹಠ ಹಿಡಿಯೋ ನಿನ್ನ. ಏನ್ ಬೇಕಾದ್ರೆ ಮಾಡ್ಬೋದು, ಆದ್ರೆ ನನಗೆ ಸ್ವಲ್ಪ ಮಾನವತ್ವ ಇದೆ. ಪಾ, ಚಳಿ ಆಗ್ತಾ ಇಲ್ಲ. ಆಹಾ, ಎಷ್ಟು ಚಂದ. ಮರ್ಯಾದೆಗೆ ತೆಗ್ಬಿಡು. ಅದನ್ನ ಹಾಕೊಳ್ಳಕ್ಕೆ ನಿಂಗೆ ಹಕ್ಕಿಲ್ಲ. ಪ್ರೀತಿ ತೋರ್ಸೋನೆ ಅದನ್ನ ಹಾಕೊಳ್ಳಕ್ಕೆ ಸಾಧ್ಯ. ಹೆದರಿಸೋನು, ದ್ವೇಷಿಸೋನು, ಕೊಲೆಗಾರ ಅದನ್ನ ಹಾಕೋಬಾರ್ದು. ಓ, ನಾನು ಏನು ಮಾಡಬೇಕು ಅಂತ ನೀ ನನಗೆ ಹೇಳ್ಕೊಡ್ತೀಯಾ? ನನ್ನ ಟ್ರೈನ್ ಮಾಡಿಸಿದ್ದೆ ಕೊಲೆ ಮಾಡೋದಕ್ಕೆ. ನಾನೊಂದು ಸೋಲ್ಜರ್. ನೀನೊಂದು ಸೋಲ್ಜರೇ ಅಲ್ಲ, ನೀನೊಂದು ಆಯುಧ. ಸೋಲ್ಜರ್ಸ್ಗೆ ಶತ್ರುಗಳನ್ನ ಸಾಯಿಸೋದಕ್ಕೂ ಕೊಲೆಗೂ ವ್ಯತ್ಯಾಸ ಗೊತ್ತು. ನನ್ನ ಪ್ರಾಣ ಸ್ನೇಹಿತನನ್ನ ನನ್ನ ಕಣ್ಮುಂದೆನೇ ಸಾಯಿಸ್ಬಿಟ್ರು. ನನ್ನ ಹೆಂಡ್ತಿನೂ ತುಂಬ ಜನ. ಅವ್ರ ಮೇಲೆಲ್ಲ ನಾನು ಜಗಳ ಆಡ್ಬೋದಾಗಿತ್ತು. ನೀವೆಲ್ಲ ಹೆಂಗಸರು, ನಿಜವಾಗ್ಲೂ ನೀವೆಲ್ಲ ಭಯದ ಸ್ವಭಾವದವರು. ಆದರೆ ಗಂಡಸ್ರು ನಾವುಗಳೇ ರಕ್ಷಣೆ ಕೊಡೋರು, ಕಾಪಾಡೋರಾಗೂ ಇರ್ತೀವಿ. ಯುದ್ಧ ನಡೆಯೋ ಜಾಗದಲ್ಲಿ ಈ ಬೋಧನೆಲ್ಲ ಹೇಳ್ಬೇಕಾಗಿತ್ತಲ್ಲ. ನಮ್ಮಪ್ಪ ಅವರು ಒಂದು ಸೋಲ್ಜರೇ, ಅದು ವರ್ಲ್ಡ್ ವಾರ್ 2ನಲ್ಲಿ ನನಗೂ ಪದಕಗಳನ್ನ ಕೊಟ್ಟರು. ಯುದ್ಧ ನಡೆಯೋ ಜಾಗದಲ್ಲಿ ಎಷ್ಟು ಜನ ಸತ್ರು, ಯಾರು ಕಾಪಾಡಿದ್ರು? ದೇವರು ಅವರೇ ಈ ಪ್ರಪಂಚನ ಸೃಷ್ಟಿ ಮಾಡಿದ್ರು. ಅವರೇ ನಿನಗೆ ಬಾಳೋದಕ್ಕೆ ದಾರಿ ತೋರಿಸಿದ್ರು. ಆ ಶಿಲೆ ಕೂಡ ನೀವು ಪೂಜೆ ಮಾಡ್ತಾ ಇದ್ದೀರಲ್ಲ. ಜೀವನ, ಸ್ವಾತಂತ್ರ್ಯ ಇದೆಲ್ಲಾನು ಕೊಟ್ಟಿದ್ದು ನಮ್ಮ ಕಮಾಂಡರ್ ಚೀಫು. ಅದೂ ವಿರೋಧಿಯ ಸೈನಿಕರುಗಳನ್ನ ಸರ್ವನಾಶ ಮಾಡಿ. ಇಲ್ಲಿ ನೋಡು, ನಿನ್ನ ಸುತ್ತ ಎಲ್ಲಾನು ನೋಡು. ನಿನಗೇನು ಬೇಕು ಅಂತ ನೋಡು. ಇಲ್ಲಿ ಬೊಂಬೆಗಳಿದೆ. ಒಂದೊಂದು ರ್ಯಾಕ್ನಲ್ಲೂ ಏನೆಲ್ಲ ಬೇಕೋ ಅದನ್ನೆಲ್ಲಾನು ನಾನಿಟ್ಟಿದ್ದೀನಿ. ಸ್ವಲ್ಪ ಸ್ವಲ್ಪ ನಿನ್ಗೋಸ್ಕರನೇ ಸೇರಿಸಿರೋದು. ಮನುಷ್ಯನ ಹತ್ರ ಪ್ರೀತಿ ಇಲ್ಲ, ವ್ಯಾಪಾರ ಗುಣನೇ ಇರೋದು.
ನಿನಗೆ ಅರ್ಥ ಆಗೋ ಥರ ಹೇಳ್ತೀನಿ. ಗ್ಯಾಸ್ ಬೇಕು. ಗ್ಯಾಸ್ ಇಲ್ಲ ಅಂದರೆ ಯಾವ ಟ್ರಕ್ಕು ಬರೋದಿಲ್ಲ, ಯಾವ ಟ್ರಕ್ಕು ಯಾವ ಊರಿಗೂ ಬರೋಲ್ಲ ಅಂದರೆ ಆಮೇಲೆ ಆಮೇಲೆ ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ. ಈ ಕ್ಷಣನೇ ನಿನ್ನ ಸಾಯಿಸ್ಬಿಡ್ತೀನಿ. ಯಾಕೆ ಸಾಯಿಸಿಲ್ಲ ಗೊತ್ತಾ? ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನೋಡು, ಚೆನ್ನಾಗಿ ನೋಡು, ನಾವು ಬಾಳೋದಕ್ಕೆ ಸಾಕಾದಷ್ಟು ಹಣ. ನೋಡು ಏನೆಲ್ಲ ಇದೆ ಅಂತ ನೋಡು, ಇಲ್ಲಿ ನೋಡು. ನೀ ನನಗೆ ಹೆಂಡತಿ ಆಗಬೇಕು, ನನ್ನ ಅಂದವಾದ ಹೆಂಡತಿ, ನನ್ನ ಹೆಂಡತಿ ಅದು ನೀನೇ. ನಾನು ಒಂದಿನ ಕೂಡ ನಿನ್ ಜೊತೆ ಇರಲ್ಲ. ನೀನೇನು ಬೈಬೇಕು ಅನ್ಕೋತಿದ್ಯೋ ಅದನ್ನ ಬೈಬಿಡು. ನನ್ನನ್ನ ಈಗ್ಲೇ ಸಾಯಿಸ್ಬಿಡು. ನಿಜವಾಗ್ಲೂ ನಾನು ನಿನ್ ಜೊತೆ ಇರಲ್ಲ. ಹಾಗೆ ಸಾಯೋಕೆ ನನಗೆ ಭಯನೂ ಇಲ್ಲ. ಇಲ್ಲ, ನನ್ನ ಕೈಯಿಂದ ನೀನು ಸಾಯಿಸಲ್ಲ. ನೀನೇ ನಿನ್ನ ಪ್ರಾಣನ ಬಿಟ್ಬಿಡು. ಹಲೋ, ಯಾರನ್ನ ಇದ್ದೀರಾ? ಎಲ್ಲಿದ್ದೀರಾ? ಏಯ್, ಐರೋ, ಇದು ಬರ್ತಾ ಇದ್ದೀನಿ. ಬಂದ್ಬಿಟ್ಟೆ. ಇರಿ ಇರಿ, ಇದೋ ಬರ್ತಾ ಇದ್ದೀನಿ. ಬನ್ನಿ, ಒಳಗೆ ಬನ್ನಿ. ಇಷ್ಟೊತ್ತು ಏನು ಮಾಡ್ತಾ ಇದ್ದೆ? ನಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ. ನನಗೆ ತುಂಬ ಬೆನ್ನೋವು. ಅದು ನಾನು ತಿಂದು ಮಿಕ್ಕಿರೋದೆ. ನಾನು ಮನೆಯಲ್ಲೇ ನೋಡಿದ್ರೆ ನೀನು ತಪ್ಪಾಗಿ ತಿಳ್ಕೊಳಲ್ವೇ? ನಾನೇನು ತಪ್ಪು ತಿಳ್ಕೊಳ್ಳಿಲ್ಲ. ಸುತ್ತಿ ನೋಡಿ. ಹಲೋ ಹಲೋ, ಸಾರಿ ಚಾರ್ಲಿ, ನಾನು ಆರ್ಮಿಗೆ ಸೇರಿದವನಲ್ಲ. ನನಗೆ ಆರ್ಡರ್ಸ್ ಇದೆ. ಇವರನ್ನು ಕೊಲ್ಲೋಕೆ ನನಗೆ ಯಾರು ಆರ್ಡರ್ ಕೊಡ್ಲಿಲ್ಲ. ನಾನು ಇವ್ರನ್ನ ಸಾಯಿಸೋದಕ್ಕೆ ಕಾರಣ ನೀನು ನನ್ನೋಳು ಆಗ್ತಾ ಇಲ್ಲ ಅಂತ. ಎಲ್ಲರೂ ನನ್ನ ವಿರೋಧಿಗಳು. ಆ ವಿರೋಧಿಗಳು ಎಲ್ಲ ಜಾಗದಲ್ಲೂ ಇದ್ದಾರೆ. ಇವರೆಲ್ಲ ನಿನ್ ಶತ್ರುವನು ಅಲ್ಲ, ನಾನು ನಿನ್ ಲವರ್ ಅಲ್ಲ. ಓ, ನೀನೇ ನನ್ನ ಕೊನೆ ವಿರೋಧಿ. ಇವಾಗ ನೀನು ಯಾರು ಕಾಪಾಡೋದು? ನಾನೇ. ನೀನು ನನ್ನ ಪ್ರೂವ್ ಮಾಡ್ಬಿಟ್ಟೆ ನೋಡ್ದ. ನಿನಗೂ ನನಗೂ ವ್ಯತ್ಯಾಸನೇ ಇಲ್ಲ. ನಿನ್ನ ಕೈಗೊಂದು ಆಯುಧ ಸಿಕ್ಬಿಟ್ರೆ. ನಾನು ನಿಮ್ ತರ ಅಲ್ಲ. ಹೌದು, ಅದು ನಿಜಾನೇ. ನೋಡ್ದ, ಕೊಲೆ ಮಾಡೋದಕ್ಕೆ ಲೈಸೆನ್ಸ್ ನಿನಗದಿಲ್ಲ.
ನಿನಗೊಂದು ಸೋಲ್ಜರ್ ಬಗ್ಗೆ ಏನ್ ಗೊತ್ತು? ನನ್ನ ಆರ್ಮಿ ನನ್ನ 2 ತರ ಹಿಂದೆ ಬರ್ತಾ ಇದೆ. ಈ ಪ್ರಪಂಚದಲ್ಲಿ ಒಂದೇ ಒಂದು ವಿರೋಧಿ ಕೂಡ ಇರಬಾರ್ದು. ಅವ್ರನ್ನ ಸಾಯಿಸ್ಬಿಡ್ಬೇಕು. ಅವರೆಲ್ಲರೂ ಮೃಗಗಳ, ಎಲ್ಲ ಮೃಗಗಳ ಮಧ್ಯ ನಾವು ಚಿಟ್ಟೆಗಳ ತರನೇ ಬಾಳ್ದ್ವಿ. ಎಲ್ಲೇ ಇದೆಯಾ ನೀನು? ನನ್ನ ಸಾಯಿಸೋದಿಕ್ಕೆ ನಿನಗೆ ಯಾವ ಹಕ್ಕು ಇಲ್ಲ. ನನಗೊತ್ತು ನಿನಗೆ ಪವರೇ ಬೇಕು ಅಂತ. ಕಾಲ್ ತೆಗಿಯೇ. ನನ್ನ ಮಿಲಿಟರಿ ಡ್ರೆಸ್ ಮೇಲೆ ಕಾಲಿಕ್ತಿದ್ಯಾ?
ಟ್ರಿಗರ್ ಹಿಡಿದರೆ ಕೊಲ್ಲು, ನನ್ ಕೊಂದ್ಬಿಡು. ಹಾ, ಬೇಗ ಫಿನಿಶ್ ಮೀ. ಹಾ ಹಾ, ಹಮ್ಕೋ. ನಿನ್ ಜೊತೆ ನಾನು ಕೊನೆಯದಾಗಿ ಮಾತಾಡ್ಬೇಕು ಅನ್ಕೋತಿದ್ದೀನಿ. ಇನ್ ಮುಂದೆ ನೀನ್ ಯಾವುದೇ ತಪ್ಪು ಮಾಡಬಾರ್ದು. ನಿನ್ನ ಆರ್ಡರ್ ಅಂತ ಹೇಳ್ದಿಯಲ್ಲ, ಅದನ್ನ ಬಿಟ್ಬಿಟ್ಟು ನಿನ್ನನ್ನು ನೀನು ಬಿಡಿಸ್ಕೊ. ನೀನು ನನ್ನ ಜೊತೆ ಬರ್ಬೋದು. ನಿನ್ ಜೀವನದ ದಾರಿ ಬದಲಾಯಿಸ್ಕೊ. ನಾವಿಬ್ಬರು ಒಂದಾಗಿರೋಕ್ಕಾಗಲ್ಲ, ಇಬ್ರಿಗೂ ಬೇರೆ ಬೇರೆ ದಾರಿಗಳು. ನಾನು ನಿನ್ಗೋಸ್ಕರ ಬದಲಾಗ್ತೀನಿ, ನನಗೋಸ್ಕರ ನೀನು ಬದಲಾಗಬೇಕು. ಸಾಯೋ ತನಕ ನೋವಿಂದ ಬಾಳ ಕೇಳ್ತೀಯೋ? ಇನ್ಮೇಲಾದ್ರೂ ಪ್ರಶಾಂತತೆಯಿಂದ ನೆಮ್ಮದಿಯಿಂದ ಬಾಳೋಣ. ನನಗೆ ಶಾಂತಿ ನೆಮ್ಮದಿ ಎಲ್ಲ ಎಲ್ಲಿದೆ ಗೊತ್ತಾ? ನನ್ನ ನನ್ನ ಸಾವುನಲ್ಲೇ ಇರೋದು. ನನ್ನ ಗನ್ನಿಂದ ನನ್ನ ಸುಟ್ಬಿಡು. ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನ ಸಾಯಿಸೋಕ್ಕಾಗಲ್ಲ. ಥ್ಯಾಂಕ್ ಯು. ನನ್ನ ಗೌರವಿಸ್ಬಿಟ್ಟೆ. ನಿನಗೆ ತಲೆ ಬಗ್ಸ್ತೀನಿ.